ಸೊ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಗ್ರ್ಯಾನಿ ಚಾಪ್ಟರ್ 2 ಗೇಮ್ನ ಆಡ್ತಿದ್ದೀವಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ಮುಂದೆ ಈ ಥರ ಕಂಟೆಂಟ್ ಮತ್ತೆ ಬರುತ್ತಾ ಗೊತ್ತಿಲ್ಲ. ಯಾಕಂದರೆ ನಾನು ಮತ್ತೆ 2 ವರ್ಷ ಆದಮೇಲೆ ಬಂದಿರೋದು ಇವಾಗ ಗೇಮಿಂಗ್ ಕಂಟೆಂಟ್ ಮಾಡೋಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಐ ಡೋಂಟ್ ನೋ ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ, ಬಟ್ ಇವತ್ತಿನ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನಡೀರಿ ಗ್ರ್ಯಾನಿ ಗೇಮ್ ಪ್ಲೇ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಗಾಯ್ಸ್ ಗೇಮ್ ಇನ್ನೇನು ಶುರು ಮಾಡಿದ್ದೀವಿ. ಇಂಟರ್ಫೇಸ್ ಬರ್ತಿದೆ, ತಡೀರಿ ಗೇಮ್ ಓಪನ್ ಆಗಲಿ. ಗ್ರ್ಯಾನಿ ಚಾಪ್ಟರ್ 2 ಯಾವ ಎಸ್ಕೇಪ್ ಆಗ್ತೀನಿ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ. ಬೋಟ್ ಎಸ್ಕೇಪ್ ಸಿಕ್ಕರೆ ಬೋಟ್ ಎಸ್ಕೇಪು, ಹೆಲಿಕಾಪ್ಟರ್ ಎಸ್ಕೇಪ್ ಸಿಕ್ಕರೆ ಹೆಲಿಕಾಪ್ಟರು, ಯಾವ ಎಸ್ಕೇಪ್ ಆದರೂ ಸರಿ ಹಾಗೆ ಆಗ್ತೀನಿ. ಗ್ರ್ಯಾನಿ ಚಾಪ್ಟರ್ 2 ಓಕೆ ಲೆಟ್ಸ್ ಗೋ. ಆಡೋಣ ಗೇಮ್ನ. ಈಸಿಯಲ್ಲೇ ಆಡೋಣ, ನಾರ್ಮಲಲ್ಲಿ ಆಡೋದು ಬೇಡ. ಆ್ಯಕ್ಚುಲಿ ನಾರ್ಮಲಲ್ಲಿ ಆಡಿದ್ರೆ, ಇನ್ಫ್ಯಾಕ್ಟ್ ನಾರ್ಮಲಲ್ಲಿ ಆಡಿದ್ರೆ ಗ್ರ್ಯಾನಿ ಗ್ರ್ಯಾಂಡ್ಪಾ ಇಬ್ಬರು ಫಾಸ್ಟಾಗಿ ಮೂವ್ ಆಗ್ತಾ ಇರ್ತಾರೆ. ಅದಕ್ಕೇ ಈಸಿಯಲ್ಲಿ ಆಡ್ತೀನಿ, ಸೊ ದಟ್ ಗ್ರ್ಯಾನಿ ಗ್ರ್ಯಾಂಡ್ಪಾ ಇಬ್ಬರು ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾರೆ ಆ್ಯಂಡ್ ಫ್ಲೋರ್ ಸೌಂಡ್ ಕೇಳಿಸಲ್ಲ. నేను ಸ್ಟಾರ್ಟ್ ಮಾಡೋಣ ಡೈರೆಕ್ಟಾಗಿ ಗೇಮ್ನ. ಹೆಂಗಿರೋ ಗೇಮ್ ರೂಲ್ಸ್ ಎಲ್ಲ ನಮಗೆ ಗೊತ್ತೇ ಇದೆ. 5 ದಿನ ಇರುತ್ತೆ, ಎಸ್ಕೇಪ್ ಆಗಬೇಕು ನಾವು ಗ್ರ್ಯಾನಿ ಗ್ರ್ಯಾಂಡ್ಪಾ ಮನೆಯಿಂದ. ಡೇ 1 ಶುರು ಆಯಿತು. ಐ ಹೋಪ್ ಯಾವ್ಯಾವ ಎಸ್ಕೇಪ್ ಇದೆ, ಬೋಟ್ ಎಸ್ಕೇಪ್ ಇದೆ, ಅದು ಬಿಟ್ಟರೆ ಡೋರ್ ಎಸ್ಕೇಪು, ಅದು ಬಿಟ್ಟರೆ ಹೆಲಿಕಾಪ್ಟರ್ ಎಸ್ಕೇಪ್. ಐ ಥಿಂಕ್ ಹೆಲಿಕಾಪ್ಟರ್ ಎಸ್ಕೇಪ್ ಆಗ್ತೀನಿ ಅಂತ ಗೊತ್ತಿಲ್ಲ. ನೀವು ತಂಬ್ಲೇನ್ ನೋಡ್ಕೊಂಡು ಬಂದಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಯಾವ ಎಸ್ಕೇಪ್ ಆಗಿರ್ತೀನಿ ಅಂತ. ಮೋಸ್ಟ್ಲಿ ನಾನು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿರಲ್ಲ ಅನ್ಸುತ್ತೆ, ಯಾವ ಎಸ್ಕೇಪ್ ಆಗ್ತೀನಿ ಅಂತ. ಡೋರ್ನ ಓಪನ್ ಮಾಡಿದೆ, ಕ್ರೋ ಬರಬೇಕು. ಬಂದಿದೆ ಆಲ್ರೆಡಿ ಸ್ಟೆಪ್ ಸೌಂಡ್ ಕೇಳಿಸ್ತೈತೆ ನನಗೆ. ಅಂದರೆ ಗ್ರ್ಯಾನಿನೋ ಗ್ರ್ಯಾಂಡ್ಪಾನೋ ಇಬ್ಬರಲ್ಲಿ ಯಾರೋ ನಡೀತವ್ರೆ. ಒಂದು ಹೇಳ್ಬಿಡ್ತೀನಿ, ದಟ್ ಯಾವುದಾದ್ರೂ ವರ್ಡ್ಸು ತುಂಬ ರಿಪೀಟೆಡ್ ಅನ್ನಿಸ್ತಿದೆ, ಅಂದರೆ ಏನಾದರೂ ರಿಪೀಟ್ ಮಾಡ್ತಿದ್ರೆ ವರ್ಡ್ಸ್ನ ಮತ್ತೆ ಮತ್ತೆ ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಅದಕ್ಕೆ ರಿಪೀಟ್ ಮಾಡ್ತಾಯಿರ್ತೀನಿ ಅಷ್ಟೇ. ಅದಾದಮೇಲೆ ಮತ್ತೆ ಫೇಸ್ ಕ್ಯಾಮ್ ಬೇರೆ ಫಸ್ಟ್ ಟೈಮ್ ಮಾಡ್ತೀನಿ ಈ ಥರ ಫೇಸ್ ಕ್ಯಾಮ್ ಜೊತೆ ವೀಡಿಯೋ. ಇಲ್ಲಿ ನೋಡ್ಬೋದು ಗ್ಲಾಸ್ ಫ್ಯೂಸ್ ಸಿಕ್ಕಿದೆ, ಕೆಳಗಡೆ ಬಂದಿದ್ದಕ್ಕೂ ಏನೋ ಯೂಸ್ ಆಯಿತು. ಬೋಟ್ ಎಸ್ಕೇಪ್ ಆಗ್ಬೋದು ನೋಡಿ. ಬೋಟ್ ಎಸ್ಕೇಪ್ಗೆ ಆ್ಯಕ್ಚುಲಿ ಇಲ್ಲಿ ನಮಗೆ ಫ್ಯೂಲ್ ಬೇಕು, ಸ್ಪಾರ್ಕ್ ಪ್ಲಗ್ ಬೇಕು, ಪ್ಯಾಡ್ಲಾಕ್ ಕೀ ಬೇಕು ಆ್ಯಕ್ಚುಲಿ. ಗ್ರ್ಯಾಂಡ್ಪಾ ಡ್ಯಾನ್ಸ್ ಆಡ್ತಿದ್ದಾನೆ ಸಾಂಗ್ ಹಾಕ್ಕೊಂಡು. ಗ್ರ್ಯಾನಿ ಬಂದಿಲ್ಲ ಅಂದರೆ ಸಾಕು ಮೇಲೆ. ಇಷ್ಟು ಬೇಗ ಎಲ್ಲ ಗ್ರ್ಯಾನಿ ಎಲ್ಲ ಬಂದಿರಲ್ಲ. ಗ್ರ್ಯಾಂಡ್ಪಾ ಬಂದ ಗೈಸ್. ICU ನನ್ನ ಮಗ ಬಂದ. ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ICUಗೆ ಕಳಿಸ್ಬೇಕು. ಓಹ್ ಗ್ರ್ಯಾನಿನೂ ICU, ಇಬ್ಬರು ICU ಕಳ್ಸೋಣ ಇಬ್ಬರು. ಗ್ರ್ಯಾನಿ ವೆಯ್ಟ್ ಮಾಡೋಣ ಇನ್ನೊಂದು 2-3 ನಿಮಿಷ ಆದಮೇಲೆ ಎದ್ದೋಗೋಣ. ಯಾಕಂದರೆ ಗ್ರ್ಯಾನಿ ಗ್ರ್ಯಾಂಡ್ಪಾ ಇಬ್ಬರೂ ಕೆಳಗಡೆನೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. 5 ದಿನ ಇದೆ ಆ್ಯಕ್ಚುಲಿ, ರಿಸ್ಕ್ ತೊಗೊಬೋದು ನಾನು. ನೀವು ಹೇಳ್ಬೋದು, ಹೇಳೋಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ಇಬ್ಬರ ಹತ್ರನೂ ತಗೊಳಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಡೋರ್ ಬೇರೆ ಕ್ಲೋಸ್ ಮಾಡಿಕ್ಕಿದ್ದೀನಿ. ಗ್ರ್ಯಾಂಡ್ಪಾ ಎಲ್ಲಿದ್ದಾನಂತ. ಓ ಬಂದ ಕೈ ಕಾಣಿಸ್ತು ಗ್ರ್ಯಾಂಡ್ಪಾ ಕೈ ಕಾಣಿಸ್ತು. ಗ್ಲಿಚ್ಚಲ್ಲಿ ಕೈ ಕಾಣಿಸ್ತು ಆ್ಯಕ್ಚುಲಿ ಗ್ರ್ಯಾಂಡ್ಪಾದು, ಇಲ್ಲಾಂದರೆ ನಿಜವಾಗ್ಲೂ ಕಾಣಿಸ್ತಿರಲಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಐ ಹೋಪ್ ಸೊ. ಗ್ರ್ಯಾಂಡ್ಪಾಗೆ ನಾನು ಬಚ್ಚಿಕೊಂಡಿರೋದು ಎಲ್ಲಿ ಅಂತ ಗೊತ್ತಿಲ್ಲ ಅಂತ ವೇಟ್ ಮಾಡೋಣ. ಮೋಸ್ಟ್ಲಿ ಗ್ರ್ಯಾಂಡ್ಪಾ ಕೆಳಗಡೆ ಬೋಟ್ ಹತ್ರ ಹೋಗ್ತಿರ್ಬೋದು. ಗ್ರ್ಯಾನಿ ಬರದೇ ಇರೋ ಸಾಕು. ಈ ಕಡೆ ಕೆಳಗಡೆಯಿಂದ ಗ್ರ್ಯಾಂಡ್ಪಾ, ಮೇಲಿಂದ ಗ್ರ್ಯಾನಿ ಬಂದ್ಬಿಟ್ಟು ಮಧ್ಯದಲ್ಲಿ ನಾನು ತಗಲಾಕೊಂಡ್ರೆ ಮುಗೀತು ಕತೆ ಅಷ್ಟೇ. 5 ದಿನ ಇದೆ, ಎಸ್ಕೇಪ್ ಆಗೋಣ, ಡೋಂಟ್ ವರಿ. ಆದಷ್ಟು ಸ್ಪೀಡ್ ರನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಡಿದ್ದೀನಿ ಈ ಗೇಮ್ನ, 2 ಇಯರ್ಸ್ ಆಗಿದೆ ಆ್ಯಕ್ಚುಲಿ ಆಡೆ ನಾನು ಈ ಗೇಮ್ನ. ಯಾವಾಗಲೂ ಎಸ್ಕೇಪ್ ಆಗಿದೆ. ಬಾಗಿಲು ಕ್ಲೋಸ್ ಮಾಡಿಬಿಡೋಣ, ಸೊ ದಟ್ ಗ್ರ್ಯಾಂಡ್ಪಾ ಬೇಗ ಬರೋಲ್ಲ. ಗ್ರ್ಯಾಂಡ್ಪಾ ಏನಾದರೂ ಅಕಸ್ಮಾತಾಗಿದ್ದರೆ ಬಾಗಿಲು ತೆಗೋಕ್ಕೆ ಗ್ರ್ಯಾಂಡ್ಪಾಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೆ ಏನಿಲ್ಲ, 1-2 ಸೆಕೆಂಡ್ ಬೇಕಾಗುತ್ತೆ. ಯಾರೋ ಗ್ರ್ಯಾನಿ ಇಲ್ಲ ಅನಿಸುತ್ತೆ. ಓಹ್ ಯಾರೋ ಬಾಗಿಲು ತೆಗೆದ್ರು ಗೈಸ್. ಪೀಸ್ ಆಫ್ ಪಿಕ್ಚರಲ್ಲಿದೆ, ಗ್ಲಾಸ್ ಪೀಸ್ ನನ್ನ ಕೈಯಲ್ಲಿದೆ. ಕೆಳಗಡೆ ಹೋಗಿ ಒಂದ್ಸಲಿ ನೋಡ್ಕೊಂಬರೋಣ. ಇಲ್ಲೂ ಪೀಸ್ ಆಫ್ ಪಿಕ್ಚರ್ ಇದೆ. ನನಗೆ ಗನ್ ಬೇಕು ಇವಾಗ. ಗನ್ ಎಲ್ಲಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಗನ್ ನೋಡ್ಕೊಳ ತಡೀರಿ ಫಸ್ಟು. ಇದನ್ನು ಓಪನ್ ಮಾಡೋಣ. ಹೆಲಿಕಾಪ್ಟರ್ಗೆ ಸಿಕ್ತು, ಲೆಟ್ಸ್ ಗೋ. ಇಲ್ಲಿಗೆ ನನಗೆ ಏನು ಬೇಕು, ಪಕ್ಕ ಗ್ರ್ಯಾನಿ ಗ್ರ್ಯಾಂಡ್ಪಾ ಇಬ್ಬರಲ್ಲಿ ಒಬ್ರು ಯಾರೋ ಬರ್ತಾ ಇರ್ತಾರೆ.
ವ್ರೆಂಚ್ ಬೇಕು ನನಗೆ ಆ್ಯಕ್ಚುಲಿ. ಇಲ್ಲಿ ವೆಪನ್ ಇದೆ, ವೆಪನ್ ಕೀ ಬೇಕು. ವೆಪನ್ ಕೀ ಎಲ್ಲಿದೆ ನಿಜ ಗೊತ್ತಿಲ್ಲ. ಗ್ಲಾಸ್ ಫ್ಯೂಸ್ ನನ್ನ ಕೈಯಲ್ಲಿದೆ. ಗ್ಲಾಸ್ ಫ್ಯೂಸ್ ಗೊತ್ತು ನನಗೆ ಯಾಕೆ ಯೂಸ್ ಆಗುತ್ತಂತ. ಅಲ್ಲಿ ಮೇಲೆ ಹೆಲಿಕಾಪ್ಟರ್ ಹತ್ರ ಯೂಸ್ ಆಗ್ಬೋದು ಗ್ಲಾಸ್ ಫ್ಯೂಸು, ನಾನು ಆಡಿರೋ ಪ್ರಕಾರ. ಅದು ಯಾವಾಗಲೂ 2 ವರ್ಷದಿಂದ ಹೇಳ್ದಂಗೆ. ಗ್ರ್ಯಾನಿ ಇಬ್ಬರದು ಫುಟ್ ಸ್ಟೆಪ್ಸ್ ಕೇಳಿಸ್ತಿದೆ ನನಗೆ. ನಿಮಗೂ ಕೇಳಿಸ್ತಿರ್ಬೋದು ವಿಡಿಯೋ ನೋಡ್ತಿದ್ರೆ. ಓ ಗ್ರ್ಯಾನಿ ಇಲ್ಲೇ ಬಂದ್ಲು ಗೈಸ್. ಗ್ರ್ಯಾನಿ ಡಾಜ್ ಮಾಡೋಣ. ಗ್ರ್ಯಾಂಡ್ ಇಲ್ಲ ಅಂದರೆ ಸಾಕು ನನಗೆ. ಗ್ರ್ಯಾನಿ ಎಲ್ಲೋದ್ಲು, ಅವ್ರ ಮಗನ ಹತ್ರ ಹೋದ್ಲು. ಗ್ರ್ಯಾನಿ ಅವ್ರ ಮಗನ ಹತ್ರ ಹೋದ್ರು. ಫಂಬಲ್ ಆಯ್ತೈತೆ ಬಾಯಿ ಯಾಕೋ. ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ ಗ್ರ್ಯಾಂಡ್ ಇಲ್ಲ ಅಂದರೆ. ಐ ಆಮ್ ಇನ್ ಫಸ್ಟ್ ಫ್ಲೋರ್. ಇದ್ಯಾವುದೋ ಹೊಸ ಪ್ರತಿಭೆ. ಬೋಟ್ಕಿ ಏನೋ ಸೌಂಡ್ ಬರ್ತೈತೆ ಕುಯ್ ಅಂತ. ಗ್ರ್ಯಾಂಡ್ ಪಾ ನೋಡ್ಬೇಡ ನೋಡ್ದಾಗ ನಾನು ಅಂದ್ಕೊಂಡಿದ್ದೆ ಈ ಥರ ಒಂದು ಇಂಟರ್ಫೇಸ್ ಬಂದೇ ಬರುತ್ತೆ ಅಂತ. ಯಾವಾಗಲೂ ಆಡಿದ್ದೆ. ನನಗೆ ಗೊತ್ತಿತ್ತು ಗ್ರ್ಯಾಂಡ್ ಪಾ ಏನಾದರೂ ನಾವು ಬಚ್ಚಿ ಕೆಳಗೆ ನೋಡಿದ್ರೆ ಈ ಥರ ಬೆಡ್ ಕೆಳಗಡೆ ನೋಡಿ ಬರ್ತಾನಂತ. ಡೇ 2 ಗ್ರ್ಯಾಂಡ್ ಪಾ ಯಾವಾಗ ಮೇಲೆ ಬಂದ ಅಂತಲೇ ಗೊತ್ತಿಲ್ಲ. ಡೇ 2 ಇನ್ನೂ 4 ದಿನ ಇದೆ. ಎಸ್ಕೇಪ್ ಆಗೋಣ, ಡೋಂಟ್ ವರಿ. ಡೇ 2, 3, 4, 5 4 ದಿನ. ಆ್ಯಕ್ಚುಲಿ 4 ದಿನ ಇದೆ. ಏನು ಸಿಕ್ಕಿತ್ತು ನಮಗೆ? ಹೆಲಿಕಾಪ್ಟರ್ ಕೀ ಸಿಕ್ಕಿತ್ತು, ಗ್ಲಾಸ್ ಫ್ಯೂಸ್ ಸಿಕ್ಕಿತ್ತು. ಡೈರೆಕ್ಟ್ ಮೇಲೆ ಹೋಗೋಣ ಇವಾಗ. ತುಂಬ ಸುತ್ತಾಡ್ಬಿಟ್ಟೆ ಅನಿಸುತ್ತೆ ಆ್ಯಕ್ಚುಲಿ. ಡೈರೆಕ್ಟ್ ಮೇಲೆ ಹೋಗೋಕ್ಕೂ ಭಯ. ನಾನು ಎಲ್ಲಿ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಗ್ರ್ಯಾನಿ ಆವಾಗಲೇ ಕೆಳಗಡೆ ಇದ್ಲು ಗೈಸ್. ಅಡ್ವಾಂಟೇಜ್ ಇತ್ತು ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇಲ್ಲೂ ಏನೂ ಇಲ್ಲ. ಬಂದ್ಲು ಗ್ರ್ಯಾಂಡ್ ಪಾ ಬಂದ. ಗ್ರ್ಯಾನಿ ಪಕ್ಕ ಮೇಲೆ ಇಡ್ತಾಳೆ. ಹೋಗೋದು ಬೇಡ, ಕೆಳಗಡೆನೇ ಇರೋಣ. ಇಲ್ಲಿ ಕೆಳಗಡೆ ಹೋಗೋಣ. ಪೀಸ್ ಆಫ್ ಪಿಕ್ಚರ್ ಇದೆ, ಅದು ಎತ್ಕೊಳ್ಳೋಣ ಫಸ್ಟು. ಇಷ್ಟು ಕೆಳಗಡೆ ಅವನು ಬರ್ತಾನೆ ಮತ್ತೆ. ಅದಕ್ಕೆ ಕಾಯಣ ಏನೋ ಸೌಂಡ್ ಬರ್ತೈತೆ. ಏನು ಗೈಸ್ ಒಂದು ಸಾಂಗ್ ಆಡ್ತಾನ ಗ್ರ್ಯಾನಿ ಮಗ. I am a beggar boy. Please give me paisa. ಓ ಇಬ್ಬರು ಅವರೇ. ಗ್ರ್ಯಾನಿ ಗ್ರ್ಯಾಂಡ್ ಪಾ ಗಂಡ ಹೆಂಡ್ತಿ ಇಬ್ಬರು ಇಲ್ಲೇ ಮಾತಾಡ್ತವ್ರೆ ಹೆಂಗಿಡಿಯೋಣ ಇವನ್ನ ಅಂತ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನ ಮಾಡ್ಬಿಡ್ತೀನಿ ಹೇಳ್ರಿ. ಗನ್ ಸಿಗಬೇಕು ಗಾಯ್ಸ್. ಅದು ಯಾವುದೋ ಒಂದು ಗನ್ ಇರುತ್ತಲ್ಲ, ಯಾವುದಾದ್ರು ಶಾಕ್ದು ಎಲೆಕ್ಟ್ರಿಕ್ ಶಾಕ್ ಕೊಡುತ್ತೆ ಆ್ಯಕ್ಚುಲಿ. ಗನ್ ಹೆಸರು ಮರ್ತಾಗಿದ್ದೀನಿ. ಗ್ರ್ಯಾಂಡ್ ಪಾ ಇಲ್ಲೇ ಅವನೇ. ಹೋಗೋವರೆಗೂ ಕಾಯೋಣ ಗ್ರ್ಯಾಂಡ್ ಪಾ. ಇದ್ರೊಳಗಡೆ ಅಂತೂ ನಿಜವಾಗ್ಲೂ ಬರೋಕ್ಕಾಗಲ್ಲ. ಆ ಥರ ಇಂಟರ್ಫೇಸ್ ಸದ್ಯ ಮಾಡಿಲ್ಲ ಇದುವರೆಗೂ. ಅಕಸ್ಮಾತಾಗಿ ಮಾಡಿಬಿಟ್ರೆ ಗ್ರ್ಯಾಂಡ್ ಪಾ ಇದ್ರೊಳಗಡೆನೂ ಬಂದುಬಿಡ್ತಾರೆ. ಆಮೇಲೆ ನುಕ್ಕೊಂಡು ಕ್ರೌಚ್ ಮಾಡಿಬಿಟ್ಟು ಬಂದು ಅಟ್ಯಾಕ್ ಮಾಡಿ ಡೇ 2 ಮುಗೀತು. ಹಂಗಿದ್ರೆ ಮುಗೀತು. ಸಾಂಗ್ ನೋಡಿ ಗ್ರ್ಯಾಂಡ್ ಪಾದ ಗ್ರ್ಯಾನಿ ಮಗುಂದ ನಿಜವಾಗ್ಲೂ ಗೊತ್ತಿಲ್ಲ. ಇಬ್ಬರಲ್ಲಿ ಯಾರ್ದೋ ಒಬ್ರದ್ದು. ಗ್ರ್ಯಾಂಡ್ ಪಾ ಯು ಪ್ಲೀಸ್ ಗೋ ಪಾ. ಐ ನೀಡ್ ಟು ಗೋ ಔಟ್ಸೈಡ್ ಪಾ. ಗ್ರ್ಯಾಂಡ್ ಪಾ ನಿಜ ಬಾತ್ರೂಮಲ್ಲಿ ಏನಾದರೂ ಬಚ್ಚಿಕೊಂಡಿದ್ರೆ ಮಾತ್ರ. ಇವಾಗ ನಾನು ಆಚೆ ಹೋಗ್ತಿರಂಗೆ ಗ್ರ್ಯಾಂಡ್ ಪಾ ಬಾತ್ರೂಮ್ ಹತ್ರ ಬಚ್ಚಿಕೊಂಡಿದ್ರೆ ಮುಗೀತು ಕತೆ ನಂದು. ಅದು ಕಾಣಿಸೋದು ಇಲ್ಲ ಗೈಸ್. ಆ ಥರ ಬಚ್ಚಿಕೊಂಡಿರ್ತಾನೆ ಗ್ರ್ಯಾಂಡ್ ಪಾ ಬಾತ್ರೂಮಲ್ಲಿ. ಗ್ರ್ಯಾನಿ ಬಂದ್ಲು. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾವ್ರೆ. ಸದ್ಯ ಇಬ್ಬರೇ ಇರೋದು. ಗ್ರ್ಯಾನಿ 3 ಏನಾದರೂ ಆಡ್ಬಿಟ್ಟಿದ್ರೆ ಸ್ಲೆಂಡರಿನಾ ಗೀತು ಕತೆ. ಗ್ರ್ಯಾನಿ 4ಅಲ್ಲಿ ನಾಸ್ಫರಾಟು ಇದ್ದಾನೆ. ಆ್ಯಕ್ಚುಲಿ ನಾಸ್ಫರಾಟು ಇದರಲ್ಲೂ ಇದ್ದಾನೆ. ಬಟ್ ಆ ಹೆಲಿಕಾಪ್ಟರ್ ಎಸ್ಕೇಪ್ ಆಗ್ತೀನಲ್ಲ ಅವಾಗ ತೋರಿಸ್ತೀನಿ ತಡಿ. ಅಲ್ಲಿರ್ತಾನೆ ಆ್ಯಕ್ಚುಲಿ. ಅದು ಯಾವುದೋ ಒಂದು ಬಾಕ್ಸಲ್ಲೇನೋ ಇರ್ತಾನೆ ಅನಿಸುತ್ತೆ. ಗ್ರ್ಯಾನಿ ಇಲ್ಲೇ ಇರಬೇಕು ಅನಿಸುತ್ತೆ. ಇಲ್ಲೇ ಅವಳೆ. ಅವ್ರ ಮಗನ ಹತ್ರ ಹೋಗ್ಬಿಟ್ಟು ಚಿಕನ್ ಪೀಸ್ ಹಾಕ್ತಾಳೆ ಅವ್ರ ಮಗನಿಗೆ. ಚಿಕನ್ ಲೆಗ್ ಪೀಸ್. ನೋ ಗ್ರ್ಯಾನಿ, ಐ ಆಮ್ ವೆರಿ ವೆರಿ ಇನ್ನೋಸೆಂಟ್ ಬಾಯ್. ಗ್ರ್ಯಾಂಡ್ ಪಾ ಮೇಲೆ ಇರಬಾರ್ದು ಗಾಯ್ಸ್ ಅಷ್ಟೇ. ಇಲ್ಲೇ ಅವನೇ ನೋಡಿ ಕಾಣಿಸ್ತಾ. ಕೆಳಗಡೆ ಹೋಗೋಣ ಪ್ಲೀಸ್. ಕೆಳಗಡೆನೇ ಬೆಸ್ಟು ಹೇಳ್ತಾ ಇದ್ದೀನಿ.
ಆ ಕಡೆಯಿಂದ ಗ್ರ್ಯಾನಿ ಬರ್ತಾಳೆ, ಈ ಕಡೆಯಿಂದ ಗ್ರ್ಯಾಂಡ್ ಪಾ ಬರ್ತಾನೆ, ಇಬ್ಬರು ಮಧ್ಯ ನಾವು ಅಪ್ಪಚ್ಚಿ ಆಗ್ತೀವಿ. ಕೆಳಗಡೆ ಹೋಗೋಣ ಮತ್ತೆ. ಹೇಳ್ದಷ್ಟು ಈಸಿ ಇಲ್ಲ ಗೈಸ್ ಎಸ್ಕೇಪ್ ಆಗೋದು ಗ್ರ್ಯಾನಿ ಗೇಮ್ನ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಪೇಷನ್ಸಾಗಿ ಆಡಬೇಕಾಗುತ್ತೆ. ಈ ವಿಡಿಯೋ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಅಂದ್ಕೊತೀನಿ, ಐ ಡೋಂಟ್ ನೋ, ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ವಾಪಸ್ ಬಂದಿದ್ದೀನಿ ಮತ್ತು ಅದು ಫೇಸ್ ಕ್ಯಾಮ್ ಜೊತೆಗೆ ಮಾಡ್ತಾಯಿದ್ದೀನಿ ಗ್ರ್ಯಾನಿ ಗೇಮ್ ವಿಡಿಯೋನ. ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಯಾವುದೋ ಒಂದು ಗೇಮ್ ಪ್ಲೇ ವಿಡಿಯೋನ ಈ ಥರ ಫೇಸ್ ಕ್ಯಾಮ್ ಜೊತೆಗೆ. ಗ್ರ್ಯಾಂಡ್ ಪಾ ಹೋಗಕ್ಕೆ ಬಿಡಪ್ಪ, ನಿನ್ನ ಫೋಟೋ ಹಿಡ್ಕೊಂಡೆ ಹೋಗ್ತಾಯಿದ್ದೀನಿ ನೋಡಿ, ನಿನ್ನ ಕಾಲನ್ನೇ ಹಿಡ್ಕೊಂಡು ಹೋಗ್ತಾಯಿದ್ದೀನಿ, ಅಂದರೆ ನಿನ್ನ ಕಾಲಿನ ಫೋಟೋ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಗ್ರ್ಯಾನಿ ಎಲ್ಲೋಳೆ? ಇಲ್ಲ ಉಸ್ಕೊಳ್ಳೋಣ. ಅಲ್ಲೇನೋ ಕೆಳಗಡೆ ಇದೆ ಆ್ಯಕ್ಚುಲಿ. ಗ್ಲಾಸ್ ಫ್ಯೂಸ್ ಅನಿಸುತ್ತೆ. ನಾವು ತಗ್ಲಾಕೊಂಡಾಗ ಗ್ಲಾಸ್ ಫ್ಯೂಸ್ ಇಲ್ಲಿ ಬಿದ್ದಿದೆ ನೋಡಿ, ಆ ಡೋರಿಂದ ಬಿದ್ದಿದೆ ಆ್ಯಕ್ಚುಲಿ. ಇಲ್ಲೇ ಬಚ್ಚಿಕೊಂಡಿರಬೇಕು ಆ್ಯಕ್ಚುಲಿ. ಅದು ಓಪನ್ ಮಾಡಿದರೆ ಚೆನ್ನಾಗಿರೋದು. ಆ ವೆಂಟ್ ಇದೆ ಒಂದು ಒಳಗಡೆ ಆ್ಯಕ್ಚುಲಿ. ಒಳಗಡೆಯಿಂದ ಹೋಗಿದ್ರೆ ಅಲ್ಲೇನಾದ್ರು ಸಿಕ್ಕಿರೋದು. ಹೆಲಿಕಾಪ್ಟರ್ಗೆ ಸಿಕ್ಕಿದೆ ಆಲ್ರೆಡಿ ನಮಗೆ. ಡೋಂಟ್ ವರಿ. ನಮಗೆ ಗನ್ ಸಿಗಬೇಕು ಗೈಸ್. ಗನ್ ಸಿಕ್ಕರೆ ಮಾತ್ರ ನೋಡಿ, ಗ್ರ್ಯಾನಿ ಇಲ್ಲೇ ಹೋಯ್ತಾರೆ. ಗನ್ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಗೇಮ್ ಪ್ಲೇ ಮಾತ್ರ. ಗನ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಮೋಸ್ಟ್ಲಿ ಯಾವುದಾದ್ರೂ ಕ್ರೋಬಾರ್ ಗಿಬಾರ್ ಸಿಕ್ಕಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ನೋಡೋಣ ಏನಾಗುತ್ತೋ, ನಿಜವಾಗ್ಲೂ ಗೊತ್ತಿಲ್ಲ, ಕಾಯ್ಬೇಕಷ್ಟೆ. 2000 years later. ಗ್ರಾನಿ ಬಂದ್ಲು ಬಂದಿಲ್ಲ ಗ್ರಾನಿ ಬಂದಿಲ್ಲ. ಎದ್ದೇನೋ ಬಂದೆ, ವಾಪಸ್ ಕೆಳಗಡೆ ಬಂದೆ. ಪರವಾಗಿಲ್ಲ, ಗ್ರ್ಯಾನಿನ ಕೆಳಗಡೆ ಕರ್ಕೊಬಂದಿದ್ದೀನಿ. ಗ್ರ್ಯಾಂಡ್ ಪಾ ಏನು ದೊಡ್ಡ ವಿಷಯನ. ಹೋಗೋಣ. ಗನ್ ಸಿಗೋವರೆಗೂ ಇಷ್ಟೇ ಕಷ್ಟಪಡಬೇಕು. ನಿಜವಾಗ್ಲೂ ಗನ್ನೊಂದು ಸಿಕ್ಬಿಟ್ರೆ ಗ್ರ್ಯಾನಿ ಗೇಮು ಡಿಫೀಟ್ ಮಾಡ್ಬೋದು ಒಂದು ಮಟ್ಟಿಗೆ. ಅಷ್ಟೇ ಡಿಫಿಕಲ್ಟಿ ಇನ್ನೂ ಇರುತ್ತೆ. 2 ನಿಮಿಷಕ್ಕೆ ಅಷ್ಟೇ ಹೋಗೋದವರು, ಏನು ಪರ್ಮನೆಂಟಾಗಿ ಇದಾಗ್ಬಿಡಲ್ಲ. ಎಲ್ಲೋ ಒಳ್ಳೆ ಗಾಯ್ಸ್ ಗ್ರ್ಯಾನಿ. ಎಲ್ಲೋ ಬಾಗಿಲು ತೆಗ್ದಿದ್ದು ಸೌಂಡ್ ಬಂತು. ಇಲ್ಲೊಂದು ಪಿಕ್ಚರ್ ಆಫ್ ಪೇಂಟಿಂಗ್ ಇದೆ. ಪಿಕ್ಚರ್ ಆಫ್ ಪೇಂಟಿಂಗ್ ಅಂತ ಏನು ಮಾತಾಡ್ತೀನಿ. ಡೋರ್ ಲಾಕ್ ಇದೆ. ನನ್ನ ಹತ್ರ ಒಂದು ಐಡಿಯಾ ಇದೆ, ಅದು ವರ್ಕ್ ಆದರೆ ಮಾತ್ರ ಸೂಪರ್ ಐಡಿಯಾ. ಗ್ರ್ಯಾನಿ ಬಂದ್ಲು. ಬೇಗ ಹೋಗೋ. ಡೋರ್ ಲಾಕ್ ಏನು ಹಾಕೋದು ಬೇಡ. ನನ್ನ ಹತ್ರ ಒಂದು ಐಡಿಯಾ ಇದೆ ಗೈಸ್, ಇವಾಗ ನಿಮಗೆ ವಿಡಿಯೋಲ್ಲಿ ತೋರಿಸ್ತೀನಿ ನೋಡಿ. ಇದೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಆಗ್ಬೋದು ಈ ವಿಡಿಯೋಲಿ. ವರ್ಕ್ ಆದರೆ, ಐ ಡೋಂಟ್ ನೋ, 2ನೇ ದಿನದಲ್ಲಿ ಇದ್ದೀವಿ, ಬಟ್ ವರ್ಕ್ ಆದರೆ ಮಾತ್ರ ಇಬ್ಬರು ಲಾಕ್ ಆಗೋಯ್ತಾರೆ. ಮತ್ತೆ ಆಚೆ ಯಾವಾಗ ಬರ್ತಾರೆ ನಿಜ ಗೊತ್ತಿಲ್ಲ. ಲಾಕ್ ಆಗಿರ್ತಾರೆ ಅದಂತೂ ಪಕ್ಕ. ಇಬ್ಬರೂ ಕೆಳಗಡೆ ತರಬೇಕು. ಅದಕ್ಕೆ ನಾನು ಗ್ರ್ಯಾನಿ ಟ್ರ್ಯಾಪ್ ಹಾಕೋದ್ಲು. ತಡೀರಿ, ವೆಯ್ಟ್ ಮಾಡೋಣ. ಇವಾಗ ಗ್ರ್ಯಾನಿ ಹೋಗೋವರೆಗೂ ನಾನು ವೆಯ್ಟ್ ಮಾಡಬೇಕು. ತಗ್ಲಾಕೊಂಡ್ರೆ ಸೂಪರು, ಇಲ್ಲ ಅಂದರೆ ಮುಗೀತು ಕತೆ. ಕೆಳಗಡೆ ಹೋಗಿ ನೋಡೋಣ. ತಡೀರಿ ಫಸ್ಟು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೆಳಗಡೆ ಇದ್ರೂ ಕೇಳ್ಕೊತ ನಾಟಕ ಬಂದಾಗೋಗುತ್ತೆ, ಅಂದರೆ ತಗೊಳಕೋತೀವಿ. ಇಲ್ಲಿ ಯೂಸ್ ಆಗುತ್ತಾ ಡೋರ್ ಲಾಕ್ ಅಂತ ನಿಜ ಗೊತ್ತಿಲ್ಲ ನನಗೆ. ಸೌಂಡ್ ಅಂತೂ ಮಾಡಿದ್ದೀನಿ, ಬರಲಿ. ಗ್ಲಿಚಲ್ಲಿ ಕಾಣಿಸ್ತದೆ ಆ್ಯಕ್ಚುಲಿ ಗ್ರ್ಯಾನಿ ಗ್ರ್ಯಾಂಡ್ ಪಾ ಬರೋದು. ಅದನ್ನು ಟ್ರೈ ಮಾಡ್ತೆ. ಮತ್ತೆ ಸೌಂಡ್ ಮಾಡಿದ್ದೀನಿ, ನೋಡೋಣ. ಎಲ್ಲವರ ಗೈಸ್ ಇಬ್ಬರು ಇಷ್ಟೊತ್ತು ಬೇಕಾ ಬರೋಕ್ಕೆ? 2000 years later. ಬಂದರೆ ಸಾಕು ಇಬ್ರು, ಇಲ್ಲ ಒಬ್ಬರಾದರೂ ಬಂದರೆ ಸಾಕು. ಮುಂದೆ ನೋಡ್ಕೊಳ್ಳೋಣ. ಬಂದ್ಲು ಗ್ರ್ಯಾನಿ ಬಂದ್ಲು. ಓ
ಲಾಕ್ ಆದ ಗ್ರ್ಯಾಂಡ್ ಪಾ ಲಾಕ್ ಆದ ಗ್ರ್ಯಾನಿ ಇದ್ದಾಳೆನ ಗ್ರ್ಯಾಂಡ್ ಪಾ ಲಾಕ್ ಆದ ಗೈಸ್. ಅಪ್ಪ ಲಾಕ್ ಮಾಡೋ ಅಷ್ಟರಲ್ಲಿ ನನಗೆ ಹೆಂಗಾಗೋಯ್ತಂದರೆ ನಿಜ ಹೇಳ್ತೀನಿ, ಗ್ರ್ಯಾಂಡ್ ಪಾನಂತೂ ಲಾಕ್ ಮಾಡಿದೆ. ಓ ಗ್ರ್ಯಾನಿ ಬಾಯ್ಸ್ ಏನಿದು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಮೇಲೋಗೋಣ ಒಳ್ಳೆ ಚಾನ್ಸ್ ಇವಾಗ ನಮಗೆ. ಯು ಡೋಂಟ್ ಸಿ ಮೀ ಹೆಲಿಕಾಪ್ಟರ್ ಮನೇಲಿ ಸಿಕ್ತು. ಓಕೆ ವಿ ಆರ್ ಬ್ಯಾಕ್ ಇನ್ ದಿ ಗೇಮ್. ರೆಂಚ್ ಸಿಕ್ತು. ಈ ಕಡೆ ಬಾಗ್ಲಂತೂ ನಿಜವಾಗ್ಲೂ ಓಪನ್ ಮಾಡೋದು ಬೇಡ, ಗ್ರ್ಯಾನಿ ಗಿನಿ ಬಂದುಬಿಟ್ರೆ ಆಮೇಲೆ ಕತೆ ಮುಗಿಯುತ್ತೆ. ಅದಕ್ಕೆ ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ, ರಿಸ್ಕ್ ತೊಗೊಳ್ಳಲ್ಲ. ಸೆಕ್ಯೂರಿಟಿ ಕೀ ಇಲ್ಲ. ವೆಪನ್ ಕೀ ಸಾರಿ ಹೆಲಿಕಾಪ್ಟರ್ ಕೀ ಅಂತೆ. ವೆಪನ್ ಕೀ ಸಿಕ್ತು, ಗ್ಯಾಸೋಲಿನ್ ಸಿಕ್ತು. ಇದು ಆಕ್ಚುಲಿ ಚೆನ್ನಾಗಿರೋ ಇವಾಗಿರೋದು ಗೈಸ್ ಆಟ. ಫೈನಲಿ ಐ ಆಮ್ ಡನ್ ಬರೋ. ಗ್ರ್ಯಾನಿ ಪ್ಲೀಸ್ ಕಮ್ಮಿ ಯಾರು ಗ್ರ್ಯಾನಿ ಇವಾಗ ಇಲ್ಲಿ ಬರಬೇಕು. ಐ ಹೋಪ್ ಗ್ರ್ಯಾಂಡ್ ಪಾ ಆಚೆ ಬಂದಿಲ್ಲ ಅಂತ ಡೋರಲ್ಲಿ ಲಾಕ್ ಮಾಡಿಕ್ಕಿದ್ದೀನಿ ಗ್ರ್ಯಾಂಡ್ ಪಾನ. ಗ್ರ್ಯಾನಿಗೆ ಬರಬೇಕು ಗೈಸ್ ಇವಾಗ. ಸೌಂಡ್ ಮಾಡೋಣ ಸ್ವಲ್ಪ, ಗ್ರ್ಯಾನಿ ಡಿಸ್ಟ್ರ್ಯಾಕ್ಟ್ ಆಗಿ ಇಲ್ಲಿ ಬರಲಿ. ತುಂಬ ಸೌಂಡ್ ಮಾಡ್ತೀನಿ ಸೊ ದಟ್ ಗ್ರ್ಯಾನಿ ಇಲ್ಲಿ ಬರಲಿ ಅಂತ. ತುಂಬಾ ಮಾಡಿದ್ದೀನಿ. ಬಂದು ಇವಾಗ ಓಡೋದೈ. ಗ್ರ್ಯಾಂಡ್ ಪಾ ಬಂದಿಲ್ಲ ಅಂದರೆ ಸಾಕು. ಐ ಆಮ್ ಇನ್ ಯುವರ್ ಹೌಸ್. ಗನ್ ಎತ್ಬೋದು ಇವಾಗ. ಲೆಟ್ಸ್ ಗೋ. ಡ್ಯಾಮ್ ಕ್ರೇಜಿ. ಬನ್ನಿ ಗ್ರ್ಯಾನಿ ಬನ್ನಿ. ಎಲ್ಲೋ ಐ ಸಿ ಯು ಬಂದ. ಓ ಅಣ್ಣ ಐ ಸಿ ಯು ಯಾವಾಗ ಬಂದ? ನಾನು ಆಚೆ ಡೋರಿಂದ. ಬಾಯ್ ಹಿಂಗೆ ಗಾಯ್ಸ್ ಟ್ರಿಕ್ ವರ್ಕ್ ಆಯಿತು. ಡ್ಯಾಮ್ ಕ್ರೇಜಿ ಟ್ರಿಕ್ಕು. ಡೋರ್ ಲಾಕ್ ಮಾಡಿದೆ. ಗೇಮ್ ಚೇಂಜಿಂಗ್ ಅಂದ್ಕೊಳ್ಳಿ ಮೂಮೆಂಟು. ಮೀಟ್ ತಗೊಂಡೋಗೋಣ, ಬೇಗ ಮುಗಿಸೋಣ ಇವಾಗ ಗೇಮ್ನ. ಸ್ಪೀಡ್ ರನ್ ಅಂದರೆ ಏನಂತ ತೋರಿಸ್ತೀನಿ ಇವಾಗ. ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ, ಇರಲಿ ಪರವಾಗಿಲ್ಲ. ಇದೇನು ಇಲ್ಲಿ ಹಾಕಿರೋಣ ರೆಂಚಲ್ಲಿ. ಓ ಇವನ ಹತ್ರ ಸೆಕ್ಯೂರಿಟಿ ಕೀ ತಗೊಳ್ಳೋಣ, ತಡೀರಿ ಫಸ್ಟು. ಮಯ ಬೇಡ. ಹಾಂ ಒಳ್ಳೆ ಕೆಲಸ. ವ್ಯಾಸ್ ಅರ್ಧ ಕೆಲಸ ಮುಗೀತು ಇವಾಗ. ಅಂದರೆ ಅರ್ಧ ಅಲ್ಲ, ಇನ್ನೂ ಕೆಲಸ ಬಾಕಿ ಇದೆ, ಬಟ್ ಓಕೆ ಒಂದು ರೇಂಜಿಗೆ. ಸೆಕ್ಯೂರಿಟಿಗೆ ಓಪನ್ ಮಾಡೋಣ. ಇದು ಒಳಗಡೆ ಎಸೆಯೋಣ, ಇದನ್ನು ತಗೊಳ್ಳೋಣ, ಇದು ಒಳಗಡೆ ಎಸೆಯೋಣ. ಗ್ಯಾಸೋಲಿನ್ ತಗೊಳ್ಳೋಣ, ಅದು ಒಳಗಡೆ ಎಸೆಯೋಣ. ಹೆಲಿಕಾಪ್ಟರ್ ಮ್ಯಾನ್ಯುಲ್ ಅಂತೂ ಸಿಕ್ಕಿದೆ. ಇನ್ನು ನಮಗೆ ಹೆಲಿಕಾಪ್ಟರ್ ಕೀನೂ ಸಿಕ್ಕಿದೆ ಆ್ಯಕ್ಚುಲಿ, ಅದೆಲ್ಲೋ ಇದೆ, ಅದನ್ನು ಹುಡುಕ್ಬೇಕು ಹೋಗ್ಬಿಟ್ಟು. ಇದು ಓಪನ್ ಮಾಡಲಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಬಟ್ ಮಾಡಿಬಿಡೋಣ. ನಮಗೆ ಶಾರ್ಟ್ ಕಟ್ ಆಗೋಣ. ನಾವು ಯಾಕೆ ಗಾಯ್ಸ್ ಬಿಡಬೇಕು? ಶಾರ್ಟ್ ಕಟ್ ಹತ್ರ ಅಂದರೆ ಹೋಗೋಣ. ಇದನ್ನು ಆಮೇಲೆ ಟೇಬಲ್ ಮೇಲೆ ಹಾಕಿರ್ತೀನಿ, ಆಮೇಲೆ ಬೇಕಿದ್ರೆ ಶಫಲ್ ಮಾಡ್ಕೊಳ್ಳೋಣ. ತುಂಬ ಸ್ಪೀಡಾಗಿ ಆಡ್ತೀನಿ ಇವಾಗ. ಸ್ಪೀಡ್ ರನ್ ಮಾಡಲೇಬೇಕು ಆ್ಯಕ್ಚುಲಿ ಈ ಮೂಮೆಂಟಲ್ಲಿ. 2ನೇ ದಿನದಲ್ಲೇ ಇಷ್ಟು ಪ್ರೋಗ್ರೆಸ್ ಆಗಿದೆ. ಆಲ್ ಥ್ಯಾಂಕ್ಸ್ ಟು ಡೋರ್ ಲಾಕ್. ಒಳ್ಳೆ ಟೈಮಿಗೆ ಸಿಕ್ತು ಡೋರ್ ಲಾಕ್ ನನಗೆ. ಗನ್ನೆಲ್ಲಿ ಬಿಟ್ನೋ ಗೊತ್ತಿಲ್ಲ. ಓ ಅಲ್ಲಿ ಮೀಟ್ ಜಾಗದಲ್ಲಿ ಬಿಟ್ಟಿದ್ಮೇಲೆ ಇಬ್ಬರು ಇನ್ನೂ ಎದ್ದಿರಲ್ಲ, ಬಟ್ ಸೇಫರ್ ಸೈಡಿಗೆ ಗನ್ ಇರಬೇಕು. ಮೀಟ್ ಇಲ್ಲೂ ಇದೆ ಒಂದು. ಏನು ಈ ಮೀಟ್ ಸ್ಪಾನ್ ಆಗ್ತಾನೆ ಇರುತ್ತಾ ಏನು ಕತೆ? ಅಂದರೆ ಮತ್ತೆ ಅದ್ರ ಪೊಸಿಷನ್ಗೆ ಬಂದು ಸ್ಪಾನ್ ಆಗುತ್ತೆ ಅನ್ಸುತ್ತೆ. ಅದೇ ಥರ ಶಾರ್ಟ್ ಗನ್ ಬುಲೆಟು ಸ್ಪಾನ್ ಆದರೆ ಚೆನ್ನಾಗಿರುತ್ತಲ್ವ. ಕಟ್ಟಿಂಗ್ ಪ್ಲೇಯರ್ ಎಲ್ಲಿ ಯೂಸ್ ಆಗುತ್ತೆ? ಯೂಸ್ ಆಗುತ್ತೆ. ಐನೋ ಎಲ್ಲಿ ಯೂಸ್ ಆಗುತ್ತೆ ಅಂತ. ಇನ್ನೇನಿದೆ ಎತ್ತಾಕೋದಂಥದ್ದು? ವ್ರೆಂಚ್ ಇದೆ ಆ್ಯಕ್ಚುಲಿ. ವ್ರೆಂಚ್ ಕೆಳಗಡೆ ಕೆಲಸ ಆಗುತ್ತೆ. ಇವಾಗ ಇಬ್ಬರು ಎದ್ದಿರ್ಬೋದು ಅನಿಸುತ್ತೆ. ಐ ಡೋಂಟ್ ನೋ. ಎದ್ದಿದ್ರೆ ನೋಡಿ ಅಣ್ಣ.
ತಡೀರಿ, ಕಾಯ್ಬೇಕು ಇವಾಗ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರೋರು. ಗ್ರ್ಯಾನಿ, ಗ್ರ್ಯಾಂಡ್ ಪಾ, ವೇರ್ ಆರ್ ಯು? ಐ ಸಿ ಯು, ಕಮ್, ಐ ಸಿ ಯು, ಯು ಸಿ ಮೀ? ಇಬ್ಬರಲ್ಲಿ ಯಾರೂ ಬರ್ತಾಯಿಲ್ಲ. ಫುಡ್ ಸೌಂಡ್ ಕೇಳಿಸ್ತು, ಬರ್ತವ್ರೆ. ಒಬ್ಬೊಬ್ರಾಗಿ ಬನ್ನಿ, ಇಬ್ಬರು ಒಟ್ಟಿಗೆ ಬರಬೇಡಿ ಪ್ಲೀಸ್. ಬಂದ್ರಕ್ಕ ಬೇಗ. ಇವರು ಬೇಗ ಬರಲ್ಲ, ನನಗೆ ಬೇಗ ಗೇಮ್ ಮುಗಿಸಲ್ಲ. ಬಂದರು ಗ್ರ್ಯಾನಿ ಅಕ್ಕವರು. ಗ್ರ್ಯಾನಿ, ಬಾಯ್ ಗ್ರ್ಯಾನಿ. ವೇರ್ ಈಸ್ ಯುವರ್ ಗಂಡ ಗ್ರ್ಯಾನಿ? ಐ ಸಿ ಯು, ಯು ಸಿ ಮೀ? ಓ ಯಾ, ಐ ಆಮ್ ಹಿಯರ್ ಓನ್ಲಿ. ಪ್ಲೀಸ್ ಗೋ ದಟ್ ಸೈಡ್. ಗ್ರ್ಯಾನಿ ಬುಲೆಟ್ ಬೇಕು ಇವಾಗ. ಇಲ್ಲಿ ಏನೂ ಇಲ್ಲ. ಓಕೆ, ಗ್ರ್ಯಾಂಡ್ ಪಾ ಸಾಂಗ್ ಹಾಕೋಣ. ಏನು ಸಾಂಗ್ ಕೇಳ್ತಾನೋ ಗ್ರ್ಯಾಂಡ್ ಪಾ. ಮ್ಯೂಸಿಕ್ ಟೇಸ್ಟ್ ಇಲ್ಲ ಗೈಸ್ ಗ್ರ್ಯಾಂಡ್ ಪಾಗೆ. ನಮಗೆ ಸ್ವಾಭಿಮಾನ ಇದೆ. ಯಾವ ಇವೆಲ್ಲ ಸಾಂಗ್ಗಳು? ಕಾಪಿರೈಟ್ ಕ್ಲೇಮ್ ಬಿದ್ದಿಲ್ಲ ಅಂದರೆ ಸಾಕು ನನಗೆ. ಅಂದರೆ ಕಾಪಿರೈಟ್ ಕ್ಲೇಮ್ ಬಿದ್ದಿಲ್ಲ ಅಂದರೆ ಸಾಕು ಈ ವಿಡಿಯೋಗೆ. ಫ್ರೆಂಚ್ ತಗೊಂಡೋಗಿ, ಫ್ರೆಂಚಿನ ಕೆಲಸ ಏನಂತ ಗೊತ್ತು, ಆ ವಾಟರ್ ಕ್ಲೋಸ್ ಮಾಡೋದು. ಫಸ್ಟ್ ಆ ಕೆಲಸ ಮುಗಿಸೋಣ. ಕೆಲಸ ಮುಗೀತು. ಮುಂದೆ ಮೀಟ್ ತೊಗೊಬರ್ಬೇಕು ಇವಾಗ. ಮೀಟ್ ತೊಗೊಬರೋಣ. ಯಾಕಣ್ಣ ಇಲ್ಲಿ ಕ್ರೌಚ್ ಆಯ್ತಾ ಇದೆಯಾ? ಮೇಲೋಗೋಣ. ಮೀಟು ಪಿಕ್ಚರ್ ಆಫ್ ಪೇಂಟಿಂಗ್ ಇಲ್ಲಿದೆ. ಅದಾದಮೇಲೆ ಶಫಲ್ ಮಾಡ್ಕೊಳ್ಳೋಣ. 3 ಸಿಕ್ಕಿದೆ ಪಿಕ್ಚರ್ ಆಫ್ ಪೇಂಟಿಂಗು. ದಟ್ ಈಸ್ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಬುಲೆಟ್ ರೀಲೋಡ್ ಮಾಡ್ಕೊಳ್ಳೋಣ ತಡೀರಿ ಫಸ್ಟು. ಮೀಟೆಲ್ಲ ಆಮೇಲೆ ತೊಗೊಂಡ್ರೆ ಆಯಿತು. ಬುಲೆಟ್ ತೊಗೊಂಡು ಈ ಗನ್ ಕೆಳಗಡೆ ಹಾಕಿರೋಣ. ಸೇಫರ್ ಸೈಡ್ಗಿರಲಿ. ಯಾಕೆ ಬೇಕು ಹೇಳಿ? ಇಲ್ಲಿಂದಾನೇ ವಾಪಸ್ ಹೋಗೋಣ ನಾವು. ಕೆಳಗಡೆ ಹೋಗಿ ಆ ಮೀಟ್ ಏನಾದರೂ ನಾವು ಇವಾಗ ಗ್ರ್ಯಾನಿ ಮಗನ್ಗಲ್ಲಿಟ್ಟರೆ ಅಲ್ಲೇನಾದ್ರು ಸಿಗ್ಬೋದು. ಹೆಲಿಕಾಪ್ಟರ್ದು ರಿಲೇಟೆಡ್ ಏನಾದರೂ ಸಿಕ್ಕರೆ ಚೆನ್ನಾಗಿರುತ್ತೆ. ಇಲ್ಲ ಕ್ರೋಬಾರ್ ಸಿಕ್ಕಿದ್ರು ತುಂಬ ಚೆನ್ನಾಗಿರುತ್ತೆ. 2 ಬಾಕ್ಸ್ ಇದೆ, ಅದು ಓಪನ್ ಮಾಡಬೇಕು. ನೋಡೋಣ ಏನು ಸಿಗುತ್ತೆ, ನಿಜ ಗೊತ್ತಿಲ್ಲ. ಯೂಸ್ಫುಲ್ ಥಿಂಗ್ ಸಿಗಿದ್ರೆ ಸಾಕು. ಹೆಲಿಕಾಪ್ಟರ್ ಕೀ ಇಲ್ಲಿದೆ. ಬಾತ್ರೂಮಲ್ಲಿ ಹೆಲಿಕಾಪ್ಟರ್ ಕೀ ಇಕ್ಕೋನೆ. ವಾಟ್ ಅ ಗ್ರೇಟ್ ಥಿಂಗ್. ಹೆಲಿಕಾಪ್ಟರ್. ಕಮ್ ಈಟ್. ಕ್ರೋಬಾರ್ ಹೇಳ್ದಂಗೆ ಕ್ರೋಬಾರ್ ಇದೆ ಗೈಸ್ ಅಷ್ಟೇ. ಇಟ್ ಈಸ್ ವೆರಿ ನೈಸ್ ಥಿಂಗ್. ಯಾರೂ ಇದ್ದಿಲ್ಲ ಅನಿಸುತ್ತೆ. ಗನ್ ತಗೊಬಿಡೋಣ. ಯಾಕೆ ಅಲ್ಲಿ ಸೇಫರ್ ಸೈಡ್. ಗ್ರ್ಯಾನಿ, ಗ್ರ್ಯಾಂಡ್ ಪಾ ಪ್ಲೀಸ್ ಬನ್ನಿ. ಎದ್ದಿದ್ರೆ ಪಕ್ಕ ಎದ್ದಿರ್ತಾರೆ ಗೈಸ್ ಅಂದ್ಕೊತೀನಿ, ಗೊತ್ತಿಲ್ಲ. ನೋಡೋಣ, ಎದ್ದಿದ್ರೆ ಕಳ್ಸೋಣ ವಾಪಸ್. 2ನೇ ದಿನಕ್ಕೆ ತುಂಬ ಪ್ರೋಗ್ರೆಸ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಆ ಡೋರ್ ಲಾಕ್ ಸಿಕ್ಕಿರೋದೇ ನಮಗೆ ಗೇಮ್ ಚೇಂಜಿಂಗ್ ಹೇಳ್ಬೇಕಂದ್ರೆ. ಅದು ತುಂಬ ರಿಸ್ಕ್ ಇತ್ತು, ನೋಡ್ಬೋದಿತ್ತು ನೀವು ಆವಾಗಲೇ. ಆ ಡೋರ್ ಕ್ಲೋಸ್ ಮಾಡ್ತೀನಿ, ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಏನು ಮಾಡ್ತಿದೆ ಅಂತಲೇ ಗೊತ್ತಿಲ್ಲ. ಎಷ್ಟೊಂದು ದಿನ ಆದಮೇಲೆ ಗೇಮ್ ಆಡಿದ್ರೆ ಹಿಂಗೆ ಆಗೋದು. ಗ್ರ್ಯಾನಿ ಮಗು ನೋಡಿಯೋಣ. ಶೂಟ್ ಮಾಡೋಣ ಬೇಡ. ಓ ಗ್ರ್ಯಾನಿನೇ ಬಂದಿಲ್ಲ. ಗ್ರ್ಯಾನಿ ಹೋದ್ಲು. 2 minutes 30 seconds. ಗ್ರ್ಯಾಂಡ್ ಪಾ ಪ್ಲೀಸ್ ಕಮ್. ಗ್ರ್ಯಾಂಡ್ ಪಾ ಬರಬೇಕು. ಗ್ರ್ಯಾಂಡ್ ಪಾನು ಬಂದ. ಬಾಯ್ ಗ್ರ್ಯಾಂಡ್ ಪಾ. ಗ್ರ್ಯಾಂಡ್ ಪಾನ ಬಾತ್ರೂಮ್ ಬಾಗ್ಲ ಹತ್ರನೇ ಶೂಟ್ ಮಾಡಿಬಿಟ್ಟೆ. ಗ್ರ್ಯಾಂಡ್ ಪಾ ಎಲ್ಲಿರ್ತಾನೆ ಗೊತ್ತಾ ಗಾಯ್ಸ್? ಇಲ್ಲಿರ್ತಾನೆ ಒಂದೊಂದ್ಸಲಿ ಈ ಥರ. ಇಲ್ಲ ಇಲ್ಲಿರ್ತಾನೆ ಬಾತ್ರೂಮ್ ಬಾಗ್ಲಿಂದೆ. ಗ್ಲಿಚ್ ಆಗಿಬಿಟ್ಟಿರ್ತಾನೆ. ಸಡನ್ ಅಂತ ಹಿಂಗೆ ಬರ್ತಾನೆ. ನಾನು ಇಲ್ಲಿಂದ ಆಚೆ ಬರ್ತೀನಿ, ಹಿಂಗೆ ಹೊಡಿತಾನೆ. ಎಷ್ಟೊಂದು ಸಲ ಈ ಥರ ಆಗಿದೆ ನನಗೆ ಆ್ಯಕ್ಚುಲಿ. ಸದ್ಯ ಈ ವಿಡಿಯೋಲಿ ಆಗಿಲ್ಲ, ಅಂದರೆ ಈಗ ಆಗಿಲ್ಲ ಈ ಗೇಮ್ ಪ್ಲೇಲಿ. ಹೋಗೋಣ ಇವಾಗ. ಡೋರ್ ಲಾಕ್ ಹೆಂಗೆ ಬ್ರೇಕ್ ಮಾಡಿದೆ ಅಂತ ನಿಜ ಗೊತ್ತಿಲ್ಲ. ಸ್ಟನ್ ಗನ್ ಇವಾಗ ಯಾಕೆ ಸಿಕ್ತು? ಅದು ಈ ಬಾಕ್ಸಲ್ಲಿದೆ ಸ್ಟನ್ ಗನ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಾಕ್ಸಲ್ಲಿರುತ್ತಂತ. ಡೋರ್ ಲಾಕ್ ಅಂದರೆ ತುಂಬ ಯೂಸ್ ಆಯಿತು ಬಿಡಿ. ಇಬ್ಬರು ತಗೊಳಕೊಂಬಿಟ್ಟಿದ್ರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಈಸಿ ಆಗ್ಬಿಟ್ಟಿರೋದು. ಇಲ್ಲೂ ಬುಲೆಟ್ಸ್ ಇದೆ. ಕ್ರೋಬಾರ್ ಬೇಕು ನನಗೆ.
ಸ್ಟನ್ ಗನ್ ಬೇಡ. ಕ್ರೋಬಾರಲ್ಲಿ ಎಲ್ಲಿಸ್ದೆ ಕ್ರೋಬಾರ್? ಹಾಂ, ಇಲ್ಲಿದೆ. ಕ್ರೋಬಾರ್ ಮೇಲೆ ಯೂಸ್ ಆಗುತ್ತೆ. ಮೇಲೆ ಹೋಗೋಣ. ಮೇಲೆ ಕೋಲ್ಡ್ ಬೇರೆ ಆಗೋಗಿದೆ. ಸ್ಟನ್ ಗನ್ನು ತಗೊಂಡಾಗಿರೋಣ ಸೇಫರ್ ಸೈಡ್ಗೆ. ಇರಲಿ, ಯಾರು ಗೊತ್ತು, ಇಲ್ಲೇ ಇರಲಿ. ಈ ಡೇ ಏನಾದರೂ ಅಕಸ್ಮಾತಾಗಿ ಏನಾದರೂ ಗ್ರ್ಯಾನಿ ಇಲ್ಲ ಗ್ರ್ಯಾಂಡ್ ಪಾನನ್ನು ಹಿಡಿದ್ಬಿಟ್ರೆ ನೆಕ್ಸ್ಟ್ ದಿನ ಇಲ್ಲೇ ಗನ್ ಹತ್ರ ಇರುತ್ತೆ, ಎತ್ಕೊಂಡು ಹೋಗೋಕೆ ಈಸಿ ಆಗುತ್ತೆ. ಅಂದರೆ ಈಸಿ ಆಗುತ್ತೆ. ಬುಲೆಟ್ಸ್ ಎಲ್ಲಿದೆ? ಏನೆಲ್ಲಾದರೂ ಇದೆಯಾ ಬುಲೆಟ್ಸು? ಇಲ್ಲಿರುತ್ತೆ ಬುಲೆಟ್ಸ್ ಆ್ಯಕ್ಚುಲಿ ಇದೆ. ಈ ಡ್ರಾಯರ್ಸಲ್ಲಿ ಏನಾದರೂ ಇದೆಯಾ? ಸ್ಪಾರ್ಕ್ ಪ್ಲಗ್, ವಾಹ್, ಸ್ಪಾರ್ಕ್ ಪ್ಲಗ್ ಈಸ್ ಬೇಕೇ ಬೇಕು. ಮೇಲೋಗೋಣ. ಎಸ್ ಅಣ್ಣ, ಸ್ಪಾರ್ಕ್ ಪ್ಲಗ್ ಬೇಕು. ಇನ್ನೂ ಬೇಕು ಆ್ಯಕ್ಚುಲಿ ಹೆಲಿಕಾಪ್ಟರ್ ಎಸ್ಕೇಪ್ ಆಗಬೇಕಂದ್ರೆ. ಏನು ಬೇಕಿಲ್ಲ, ಹೆಲಿಕಾಪ್ಟರ್ ಕೀನೂ ಸಿಕ್ತು, ಅದು ಮೇಲೆ ತೊಗೊಂಡೋಗ್ಬೇಕಿತ್ತು, ಅದು ತಗೊಂಡೋಗಿಲ್ಲ. ವಾಹ್, ಬೇಟೆ ಮೋಜ್ ಕಡ್ದೀನಿ. ಇದೇನಿದು? ಬೋಟ್ಕಿ ಬೇಡ. ಕಟ್ಟಿಂಗ್ ಪ್ಲೇಯರ್ಸ್ ತಗೊಂಡು ಕಟ್ ಮಾಡೋಣ ತಡೀರಿ. ಇದು ಡೋರ್ ಎಸ್ಕೇಪ್ಗೆ ಯೂಸ್ ಆಗುತ್ತೆ, ಅಂದರೆ ಇದಕ್ಕೂ ಯೂಸ್ ಆಗುತ್ತೆ, ಯಾವ್ದು ಹೆಲಿಕಾಪ್ಟರ್ಗೂ ಯೂಸ್ ಆಗುತ್ತೆ. ಅಲ್ಲೊಂದು ಇದಿರುತ್ತೆ, ಪೆಟ್ಟಿಗೆನೋ ಏನೋ ಇರುತ್ತೆ, ಅದು ಓಪನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಆ್ಯಕ್ಚುಲಿ. ನೆಕ್ಸ್ಟು ಬೇಗ ಇವಾಗ ಪೇಂಟಿಂಗ್ಸ್ನ ತೊಗೊಂಡೋಗಿ ಇಟ್ಕೊಳ್ಳೋಣ. ಡೋರ್ ಕ್ಲೋಸ್ ಮಾಡಿಬಿಟ್ಟೆ ಸೇಫರ್ ಸೈಡ್ಗೆ. ಕ್ರೋಬಾರ್ ಇಲ್ಲಿಟ್ಟೆ. ಕ್ರೋಬಾರ್ ಮೇಲೆ ಓಪನ್ ಮಾಡಬೇಕಿತ್ತು ಆ್ಯಕ್ಚುಲಿ. ಎಲ್ಲೋ ಮರ್ತಿಟ್ಬಿಟ್ಟೆ ಕ್ರೋಬಾರ್ನ. ಎಲ್ಲೆಸ್ದೆ ನಿಜ ಗೊತ್ತಿಲ್ಲ, ಜ್ಞಾಪಕ ಇಲ್ಲ. ಪೀಸ್ ಆಫ್ ಪಿಕ್ಚರ್ ಎಲ್ಲ ತಂದು ಜೋಡಿಸಿಟ್ಕೊಂಡಿದ್ದೀನಿ. ಓ, ಗ್ರ್ಯಾನಿ ಬಂದ್ಲು ಗೈಸ್. ಅಲ್ಲಿಂದನೇ ಬರಬೇಕಿತ್ತ ಗ್ರ್ಯಾನಿ. ನಂಗೆ ಅದಕ್ಕೆ ಆ ಬಾಗಿಲು ಓಪನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಗ್ರ್ಯಾನಿ ಅಲ್ಲಿಂದನೇ ಬಂದಳು, ನಾನು ಎಲ್ಲಿ ಬಾಗಿಲು ಓಪನ್ ಮಾಡೋದನ್ನ. ಅಲ್ಲೇ ಗನ್ನು ಬಿಸಾಕಿದ್ದೀನಿ. ವಾಹ್, ಸ್ಪಾರ್ಕ್ ಪ್ಲಗ್ ಗನ್ನು ಅಲ್ಲ, ಯಾವುದೋ ಒಂದು ಗನ್ ಸಿಕ್ಕಿತ್ತಲ್ಲ, ಎಲೆಕ್ಟ್ರಿಕ್ ಗನ್ನು. ಆ ಗನ್ನು ಬೇರೆ ಕೆಳಗಡೆ ಇದೆ. ಮುಗೀತು. ಇವಾಗ ಗನ್ ಸಿಗೋವರೆಗೂ ಗ್ರ್ಯಾನಿ ಆಟ ಆಡಿಸ್ತಾಳೆ, ನಾವು ಅವಳ ಜೊತೆ ಆಟ ಆಡ್ಕೊಂಡು ಕೂರ್ಬೇಕು. ಗ್ರ್ಯಾನಿ ಸೌಂಡ್ ಗೊತ್ತಾಯ್ತು. ಓ, ಇಲ್ಲಿದೆ ಗೈಸ್ ಗ್ಲಾಸ್ ಫೀಸು. ಡೋರಿಂದ ಇದೆ ಆ್ಯಕ್ಚುಲಿ. ಗ್ರ್ಯಾನಿ ಒಂದು ಚಾನ್ಸ್ ಕೊಟ್ಟರೆ ಡೋರ್ ಕ್ಲೋಸ್ ಮಾಡಿ ಗ್ಲಾಸ್ ಫೀಸ್ ತಗೊಳ್ಳೋಣ. ಸಖತ್ ಬಂದಿದ್ದಕ್ಕೂ ಯೂಸ್ ಆಯ್ತು ಬಿಡಿ. ಗ್ರ್ಯಾಂಡ್ ಪಾ ಬಂದ. ಗ್ರ್ಯಾಂಡ್ ಪಾ ಇಲ್ಲ. ಕ್ಲೋಸ್ ಮಾಡೋಣ ಬಾಗಿಲು ಫಸ್ಟು. ಒಬ್ಬೊಬ್ಬರಾಗಿ ಬರಲಿ. ಇಬ್ಬಿಬ್ಬರು ಬಂದರೆ ತುಂಬ ಕಷ್ಟ ಆಗೋಗುತ್ತೆ, ಅದಕ್ಕೆ ಯೂಸ್ ಆಯಿತು. ಚೆನ್ನಾಗಿ ಕ್ಲಚ್ ಮಾಡ್ತಾಯಿದ್ದೀನಿ. ಬಾಯ್, ಬೇಗ ಹೊಡೆದು ಮುಗಿಸೋಣ. ಒಂದು ಮ್ಯೂಸಿಕ್ವರೆಗೂ ಕಾಯ್ತಾನೆ ಹೇಳಿ. 2 ಸೆಕೆಂಡಲ್ಲಿ ಮುಗಿಬೇಕು. ಆ ಮ್ಯೂಸಿಕ್ ಬರೋವರೆಗೂ ಕಟ್ಟಿಂಗ್ ಪ್ಲೇಯರ್ ಯೂಸ್ ಆಗುತ್ತೆ. ಇವಾಗೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿರೋಣ, ಮೇಲೆ ಯೂಸ್ ಆಗುತ್ತೆ. ಆ ಎಲೆಕ್ಟ್ರಿಕ್ ಗನ್ ಅಂತೂ ಕೆಳಗಡೆನೇ ಇರಲಿ, ಯಾಕಂದರೆ ಅಕಸ್ಮಾತಾಗಿ ಏನಾದರೂ ನಮ್ಮನ್ನ ಗ್ರ್ಯಾನಿ ಇಲ್ಲ ಗ್ರ್ಯಾಂಡ್ ಪಾ ಇಬ್ಬರಲ್ಲಿ ಯಾರಾದರೂ ಹೊಡೆದ್ರೆ ನೆಕ್ಸ್ಟ್ ದಿನ ಸ್ಟಾರ್ಟ್ ಆದರೆ ಆ ಗನ್ ಯೂಸ್ ಮಾಡ್ಕೊಂಡು ನಾವು ಇವರಿಬ್ಬರನ್ನ ಮತ್ತೆ ಬೇಹೋಶ್ ಅಂದರೆ ವಾಪಸ್ ಕಳಿಸ್ಬೋದು. 2 ನಿಮಿಷ, ಎರಡೂವರೆ ನಿಮಿಷವರೆಗೂ ಕಳಿಸ್ಬೋದು ವಾಪಸ್. ಅದಕ್ಕೆ ಯೂಸ್ ಆಗುತ್ತೆ. ಕ್ರೋಬಾರ್ ತೊಗೊಂಡು ಮೇಲೆ ಹೋಗೋಣ. ಕ್ರೋಬಾರ್ದು ಸ್ವಲ್ಪ ಕೆಲಸ ಇದೆ. ಕ್ರೋಬಾರಿಂದ ಏನು ಸಿಗುತ್ತೆ ಗೊತ್ತಿಲ್ಲ ನಿಜವಾಗ್ಲೂ. ಗ್ಲಾಸ್ ಫ್ಯೂಸ್ನು ತೊಗೊಂಡೋಗ್ಬೇಕು. ಇವಾಗ ಸ್ವಲ್ಪ ಗೇಮ್ ಬೇಗ ಆಗ್ತಿದೆ. ಹ್ಯಾಂಡ್ ವೀಲ್ ಬೇಡ. ಹ್ಯಾಂಡ್ ವೀಲ್ ಎಲ್ಲಿ ಯೂಸ್ ಆಗುತ್ತೆ ನಿಜ ಗೊತ್ತಿಲ್ಲ, ಮರ್ತೋಗಿದೆ. ಎಲ್ಲಿ ಯೂಸ್ ಆಗುತ್ತೆ ಹ್ಯಾಂಡ್ ವೀಲು? ಬೋಟ್ ಎಸ್ಕೇಪ್ಗೆ ಏನಾದರೂ ಯೂಸ್ ಆಗುತ್ತಾ ಗೊತ್ತಿಲ್ಲ. ಶಾರ್ಟ್ ಗನ್ ಲೋಡ್ ಮಾಡ್ಕೊಳ್ಳೋಣ ತಡೀರಿ. ಕೆಳಗಡೆ ಎಲ್ಲಿ ಬಿಸಾಕಿದೆ ಶಾರ್ಟ್ ಗನ್ನು? ಹೆಲಿಕಾಪ್ಟರ್ ಕೀ ತೊಗೋಬೇಕಿತ್ತು, ಮೇಯ್ನ್ ಅದೇ ಬೇಕಿರೋದು. ಅದನ್ನು ಬಿಟ್ಟು ಎಲ್ಲ ಬೇರೆ ತೊಗೋತೆ. ಶಾರ್ಟ್ ಗನ್ ಲೋಡ್ ಮಾಡಬೇಕು. ಶಾರ್ಟ್ ಗನ್ ಲೋಡ್ ಮಾಡಿಲ್ಲ ಅಂದರೆ ನನ್ನ ಕತೆ ಮುಗೀತು ಅಂದ್ಕೊಳ್ಳಿ. ಅಂದರೆ ಈ ಡೇ ಮುಗೀತದೆ ಅಲ್ಲಿ. ಶಾರ್ಟ್ ಗನ್ ಲೋಡ್ ಮಾಡಬೇಕಂದ್ರೆ ಕೆಳಗಡೆ ಹೋಗ್ಬೇಕು. ಇವಾಗ ಬುಲೆಟ್ ಇಲ್ಲ ನೋಡಿ. ಇಲ್ಲೊಂದು ಗನ್ ಇಟ್ಟಿದ್ದೀನಿ. ಈ ಗನ್ ಹೆಸರೇನು ಸ್ಟನ್ ಗನ್, ಸಾರಿ ಸ್ಪಾರ್ಕ್ ಪ್ಲಗ್ ಅಂತಲೇ ಬಾಯಿಗೆ ಬರ್ತದೆ. ಅದು ಯಾಕಂತ ನಿಜವಾಗ್ಲೂ ಗೊತ್ತಿಲ್ಲ. ಬುಲೆಟ್ ಇಲ್ಲಿದೆ. ಇನ್ನೇನು ಆಯಿತು, ಗೇಮ್ ಆಲ್ಮೋಸ್ಟ್ ಅಲ್ಲಿ ಮುಗಿಸ್ಬಿಟ್ಟಿದ್ದೀನಿ.
ಇಲ್ಲೇನೋ ಬಿಸಾಕಿದ್ದೀನಿ, ಏನಂತ ಗೊತ್ತು, ಡೋರ್ ಲಾಕ್. ಇದು ಸಡನ್ ಅಂತ ಶೈನ್ ಆಯ್ತಲ್ಲ, ಅದಕ್ಕೆ ಅರ್ಥ ಆಗಲಿಲ್ಲ. ಪಕ್ಕ ಬರ್ತಾರೆ ಇವಾಗ ಗ್ರ್ಯಾಂಡ್ ಪಾ, ಇಬ್ಬರಲ್ಲಿ ಯಾರೋ ಎದ್ದಿರ್ತಾರೆ. ಕೆಳಗಡೆಗೆ ಕರಿಯೋಣ, ಯಾವನ ಮೇಲೆ ಹೋಯ್ತಾನೆ ಗೈಸ್. ಎಲ್ಲ ಪಿಯಾನೋ ಅಲ್ಲಿ ಯಾವುದಾದ್ರೂ ಕೀ ಹೊಡಿರಿ, ಒಂದೇ ಸೌಂಡ್ ಬರೋದು. ಕಾಯೋಣ, ಇಬ್ಬರಲ್ಲಿ ಒಬ್ಬರಾದ್ರೂ ಬರ್ತಾರೆ. ಒಬ್ಬೊಬ್ಬರಾಗಿ ಬರಲಿ, ಒಟ್ಟಿಗೆ ಬಂದರೂ ಪರವಾಗಿಲ್ಲ, ಆದರೆ ಮುಂದೆ ಬರಲಿ. ಮುಂದೆ ಬಂದರೆ ತುಂಬ ಕಷ್ಟ ಆಗುತ್ತೆ ಹೊಡೆಯೋದು. ಏನು ಇಬ್ಬರಲ್ಲಿ ಯಾರೂ ಎದ್ದಿಲ್ವಾ, ಏನು ಕತೆ? ಇನ್ನೊಂದು ಸಲ ಶೂಟ್ ಮಾಡಿಬಿಡೋಣ ಇಬ್ರು. ಆಮೇಲೆ ಇನ್ನೂ ಕೆಲಸ ಇದೆ, ಮೇಲ್ ತೊಗೊಂಡೋಗ್ಬೇಕು. ಏನಲ್ಲೆಲ್ಲ ಏನು ಸಿಕ್ಕಿದ್ನೋ ಅದನ್ನು. ಬೆಸ್ಟ್ ಪಾರ್ಟ್ ಏನಂದರೆ ಇನ್ನೂ 3 ದಿನ ಇದೆ ನಮ್ಮ ಹತ್ರ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ. ಮೈಕ್ ಆನ್ ಆಗಿದೆಯಾ ಗೊತ್ತಿಲ್ಲ, ತಡೀರಿ ಒಂದು ಮೈಕ್ ಆನ್ ಆಗಿದೆ. ಆಮೇಲೆ ನಾನು ಸುಮ್ಮನೆ ಮಾತಾಡ್ತಿದ್ರೆ ಆಮೇಲೆ ನಿಮಗೆ ಕೇಳಿಸಲ್ಲ. ಫೇಸ್ ಕ್ಯಾಮಲ್ಲಿ ಬೇರೆ ಫಸ್ಟ್ ವಿಡಿಯೋ 3 ಸಲ ಹೇಳ್ಬಿಟ್ಟೆ ಆಲ್ರೆಡಿ. ಎಲ್ಲವರೇ ಇವರು ಸೌಂಡ್ ಅಂತೂ ಕೇಳಿಸ್ತಾ ಇದೆ ನಡೀತಿರೋದು, ಆದರೂ ಬರೋಕ್ಕೆ ಇಷ್ಟೊತ್ತು ಮಾಡ್ತವ್ರೆ. ಬಂದರು ಗ್ರ್ಯಾನಿ. ಸಖತ್ತಾಗಿ ಹೊಡೆದೆ ಅಲ್ವಾ ಶಾರ್ಟು ಗ್ರ್ಯಾನಿಗೆ. ಬಾಯ್ ಗ್ರ್ಯಾಂಡ್ಪಾ. ಬೀಳ್ಬಾರ್ದು ಜಾಗಕ್ಕೆ ಬಿತ್ತು ಗ್ರ್ಯಾಂಡ್ಪಂಗೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬಟ್ ಇಲ್ಲಿ ನೋಡಿ ಹೆಂಗೆ ಗ್ರ್ಯಾಂಡ್ಪಾ ನೋಡಿ ಹೆಂಗೆ ಬಿದ್ದವನೆ. ನೈಸ್. ಮೇಲೋಗೋಣ. ಬುಲೆಟ್ ಅಂತೂ ಇಲ್ಲ, ಎಲ್ಲೂ ಇಲ್ಲ ಅನ್ಸುತ್ತೆ ಬುಲೆಟ್ ಆ್ಯಕ್ಚುಲಿ. ಇನ್ನೇನು ನಮ್ದು ಆಯ್ತು ಅನ್ಸುತ್ತೆ ಆ್ಯಕ್ಚುಲಿ, ಮುಗೀತು ಅನ್ಸುತ್ತೆ ಇನ್ನೇನು ಗೇಮ್. ಡ್ಯಾಶ್ ಫ್ಯೂಸ್ ತೊಗೊಂಬಂದೆ ಅಲ್ವಾ? ಓಕೆ, ಕ್ಲೋಸ್ ಮಾಡೋಣ. ಎಲ್ಲ ಮೇಲೆ ತೊಗೊಂಡೋಗೋಣ, ಬೇಗ ತೊಗೊಂಡೋಗ್ಬೇಕು ಇವಾಗ ನಮ್ಮ ಮೇಲ್ಗಡೆಗೆ ಆ್ಯಕ್ಚುಲಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಗ್ರ್ಯಾಂಡ್ಪಾ ಇಲ್ಲ ಗ್ರ್ಯಾನಿ ಇಬ್ಬರಲ್ಲಿ ಯಾರಾದರೂ ಎದ್ರು ಕಷ್ಟ ಆಗುತ್ತೆ. ಐ ಹೋಪ್ ಇಲ್ಲೆಲ್ಲೂ ಗ್ಲಿಚ್ ಆಗಬಾರ್ದು ಗೇಮು. ಗ್ಲಿಚ್ ಆದರೆ ತುಂಬ ಕಷ್ಟ ಆಗುತ್ತೆ. ಎಷ್ಟೊಂದು ಸಲ ಗ್ಲಿಚ್ ಆಗಿರೋದು ನಂಗೆ ಇದೇ ಜಾಗದಲ್ಲೇ ಆಡ್ದಾಗೆಲ್ಲ ಗೇಮು. ಎಲ್ಲ ಮೇಲೆ ತೊಗೊಂಡೋಗ್ಬಿಡ್ತೀನಿ ಗೈಸ್. ಮೇಲೆ ತೊಗೊಂಡೋಗ್ಬಿಟ್ಟು ಮತ್ತೆ ಶುರು ಮಾಡ್ತೀನಿ, ಅಂದರೆ ಸಿಗ್ತೀನಿ. ಆಲ್ರೆಡಿ ಎಸ್ಕೇಪ್ ಆಯ್ತು ಅನಿಸುತ್ತೆ. ಎಲ್ಲನೂ ಮೇಲೆ ತೊಗೊಂಡೋಗಿದ್ದೀನಿ, ನೋಡ್ಬೋದು ನೀವು. ಇವಾಗ ಮೇಲೆ ಹೋಗಿ ತೋರಿಸ್ತೀನಿ ನೋಡಿ. ಎಲ್ಲ ಮೇಲೆ ತಗೊಬಂದಿದ್ದೀನಿ, ಏನೇನಿತ್ತು ಎಲ್ಲ. ಈ ಕೈಯಲ್ಲಿ ಹಿಡ್ಕೊಂಡಿರೋಣ, ಅಕಸ್ಮಾತಾಗಿ ಕೆಳಗಡೆ ಬಿದ್ದರೆ ಕಷ್ಟ. ಬೋಟ್ ಸ್ಟೇರಿಂಗ್ ವೀಲ್ ಸಿಕ್ಕಿದೆ. ಇಲ್ಲಿಂದ ಒಂದು ದಾರಿ ಬೇರೆ ಇದೆ ನೋಡಿ. ಲೆಟ್ಸ್ ಗೋ ಎಲ್ಲ ತೊಗೊಂಡು ಹೋಗೋಣ ಒಳಗಡೆಗೆ. ಇಲ್ಲಿ ಬುಲೆಟ್ ಇದೆ, ಆ್ಯಮೋ ಇದೆ ಮೇಲೆ ಆ್ಯಮೋ ಇರೋದೇ ಮರ್ತೋಗಿದ್ದೀನಿ ನಾನು ನೋಡಿ. ಇವಾಗೆಲ್ಲ ತಗೊಂಡೋಗಿ ಪೇಂಟಿಂಗ್ ಫಸ್ಟ್ ಫಿಟ್ ಮಾಡೋಣ. ಗ್ರ್ಯಾಂಡ್ಪಾ ಕಾಲು ಇನ್ನೂ 2 ಪೇಂಟಿಂಗ್ ಇದೆ. ಇದು ಗ್ರ್ಯಾಂಡ್ಪಾ ಬಾಡಿ ಕೆಳಗಡೆಯಿಂದ ಮೇಲೆ, ಅಂದರೆ ಪೇಂಟಿಂಗ್ ಫಿಟ್ ಮಾಡ್ತಿರೋದು. ಇದೊಂದು ಫಿಟ್ ಮಾಡಿದ್ರೆ ಓಪನ್ ಆಯಿತು ಬಾಗಿಲು. ಇವಾಗ ಶಾರ್ಟ್ ಗನ್ ಬೇಕು ನಮಗೆ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡೋಣ, ತಡೀರಿ ಗಾಯ್ಸ್. ಸ್ಪಾರ್ಕ್ ಪ್ಲಗ್ ತಂದಿಲ್ಲ ಆ್ಯಕ್ಚುಲಿ. ನಾನು ಎಲ್ಲ ತೊಗೊಬಂದಿದ್ದೀನಿ, ಸ್ಪಾರ್ಕ್ ಪ್ಲಗ್ ತಂದಿಲ್ಲ. ಇವಾಗ ಜ್ಞಾಪನ ಬರ್ತಾಯಿತ್ತು ನನಗೆ. ಹೋಗೋಣ ವಾಪಸ್ ಕೆಳಗಡೆ. ಬರೀ ಮತ್ತೆ ಹೋಗಲೇಬೇಕು ಕೆಳಗಡೆ. ಸ್ಪಾರ್ಕ್ ಪ್ಲಗ್ಗು ಎಲ್ಲಿತ್ತು ಗೊತ್ತಿಲ್ಲ. ಅದನ್ನು ಬೇರೆ ಹುಡುಕ್ಬೇಕು ಇವಾಗ ನಾನು ಸ್ಪಾರ್ಕ್ ಪ್ಲಗ್ನ. ಅದು ಎಲ್ಲಿ ಬಿದ್ದಿದ್ದು. ಡಕ್ ಟೇಪು ಸಿಕ್ಕಿಲ್ಲ. ಇಲ್ಲೇನಾದರೂ ಸಿಗ್ಬೋದು ಮೋಸ್ಟ್ಲಿ. ಡಕ್ ಟೇಪ್ ಸಿಗ್ಬೋದು ಅನ್ಸುತ್ತೆ. ಇಲ್ಲ, ಯಾವುದೋ ಬೀಗ ಸಿಕ್ತು. ಪ್ಯಾಡ್ಲಾಕ್ ಕೀ ಅನಿಸುತ್ತೆ, ಪ್ಯಾಡ್ಲಾಕ್ ಕೀ. ಓಕೆ, ಆ ಸೇಫ್ ಕೀ ಇತ್ತಲ್ಲ ಗೈಸ್, ಆ ಸೇಫ್ ಕೀ ಮೋಸ್ಟ್ಲಿ ನಮಗೆ ಯೂಸ್ ಆಗ್ಬೋದು. ನಾನು ಯೂಸ್ ಆಗಲ್ಲ ಅಂದ್ಕೊಂಡಿದ್ದೆ, ಇರಲಿ. ಇವಾಗ ಏನು ಮಾಡೋಣ ಅಂದರೆ ವಾಪಸ್ ಕೆಳಗಡೆ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಮರ್ತೋಗಿದ್ದೀನಿ ಸ್ಪಾರ್ಕ್ ಪ್ಲಗ್ ತರೋದು. ಗನ್ನಲ್ಲಿ
ಗನ್ನಿಲ್ಲಿದೆ. ಓಕೆ, ಬುಲೆಟು ಅಲ್ಲಿ ಬರುತ್ತೆ ಆ್ಯಕ್ಚುಲಿ. ಅಲ್ಲೊಂದು ಗೇಮ್ ಆಡ್ಬೇಕು ನಾವು, ಶೂಟ್ ಮಾಡಬೇಕು. 3 ಟಾರ್ಗೆಟ್ ಇರುತ್ತೆ. ಇವಾಗಲೇ ಶೂಟ್ ಮಾಡೋದು ಬೇಡ, ತಡೀರಿ, ವಾಪಸ್ ಬಂದು ಶೂಟ್ ಮಾಡ್ತೀನಿ. ಫಸ್ಟ್ ಗ್ರ್ಯಾಂಡ್ ಪಾನ ಮತ್ತೆ ಶೂಟ್ ಮಾಡ್ಬಿಟ್ಟು ಮೇಲೆ ಬರೋಣ. ಅಂದರೆ ಸ್ಪಾರ್ಕ್ ಪ್ಲಗ್ಗು ಮತ್ತು ಆ ಸೇಫ್ ಕೀ ಏನು ಸಿಗುತ್ತಲ್ಲ ಅದು ಯೂಸ್ ಮಾಡ್ಬಿಟ್ಟು ಏನಾದರೂ ಆಗುತ್ತಾ ನೋಡೋಣ. ಇಲ್ಲಿಂದ ಹೋಗ್ಲಾ ಅಲ್ಲಿಂದ ಹೋಗ್ಲಾ ನಿಜವಾಗ್ಲೂ ಗೊತ್ತಾಯ್ತಲ್ಲ. ಇಲ್ಲಿಂದ 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 ಸೌಂಡ್ ಕೇಳಿಸ್ತೈತೆ, ಯಾರ್ದೋ ಸೌಂಡ್ ಕೇಳಿಸ್ತೈತೆ. ಇಬ್ಬರಲ್ಲಿ ಯಾರೋ ನಡೀತವ್ರೆ, ಅವ್ರ ಸೌಂಡ್ ಕೇಳಿಸ್ತಿದೆ. ಇಲ್ಲಿ ಹೋಗೋಣ ಆಗಿದ್ದಾಗಲಿ. ಇಬ್ಬರಲ್ಲಿ ಯಾರೂ ಇಲ್ಲಿಲ್ಲ ಆ್ಯಕ್ಚುಲಿ. ಒಳ್ಳೆ ಟೈಮ್ಗೆ ಕೆಳಗಡೆ ಇಳ್ದಿದ್ದೀನಿ. ಗನ್ನು ಫುಲ್ ಆಗಿದೆ. ಗ್ರ್ಯಾಂಡ್ ಪಾ ಕಮಿಂಗ್, ಗ್ರ್ಯಾನಿ ಕಮಿಂಗ್. ಬಟ್ ಫಸ್ಟ್ ಗ್ರ್ಯಾನಿ. ಶಾರ್ಟ್ ಗನ್ನಲ್ಲಿ ಯಾದರೂ ಶೂಟ್ ಮಾಡೋದೇ ಒಂಥರ ಮಜಾ ಗೈಸ್. ಗ್ರ್ಯಾಂಡ್ ಪಾ. ಹಾಂ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಏನಿದು ತೊಗೊಳ್ಳೋಣ. ಹೆಲಿಕಾಪ್ಟರ್ ಕೀನೂ ತೊಗೊಂಡೋಗಿಲ್ಲ ನನ್ನ ಮೇಲೆ. ವಾಟ್ ಇದು ಯಾವ ಬೀಗ ಗೈಸ್, ಯಾವುದೋ ಬೀಗ ತರ್ತೆ. ಹೆಲಿಕಾಪ್ಟರ್ ಕೀ ಮೇಲೆ ತೊಗೊಂಡೋಗೋಣ. ಬೇಡ, ಇಲ್ಲೇ ಎಸ್ತಿರ್ತೀನಿ, ಆಮೇಲೆ ತೊಗೊಂಡೋಗ್ತೀನಿ. ಫಸ್ಟು ಮೇಲೋಗಿ ಬುಲೆಟ್ ರಿಫಿಲ್ ಮಾಡ್ಕೊಬತ್ತೀನಿ. 2000 years later. ಐ ಹೋಪ್ ಇಬ್ಬರಲ್ಲಿ ಯಾರೂ ಎದ್ದಿಲ್ಲ ಅಂತ. ಎದ್ದಿದ್ರೆ ಕತೆ ಮುಗೀತು. ಅಂದರೆ ಇನ್ನೊಂದು ಇದಿದೆ, ಡೋರ್ ಹ್ಯಾಂಡಲ್ ಸಿಕ್ತು. ವೆಸ್ಟ್ ಡೋರ್ ಹ್ಯಾಂಡಲ್ ನೀವೇ ಇಟ್ಕೊಳ್ಳಿ. ಶಾರ್ಟ್ ಗನ್ ಹಿಡ್ಕೊಂಡು ಓಡಾಡ್ತೀನಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಇನ್ನೊಂದು ಸ್ವಲ್ಪ. ಗ್ರ್ಯಾನಿ ಮನೇನ ಎಲ್ಲಾದರೂ ಏನಾದರೂ ಸಿಗ್ಬೋದು ಆ್ಯಕ್ಚುಲಿ. ನಾನೇನಾದರೂ ಬಿಟ್ಟಿದ್ದೀನ ನೋಡ್ತೀನಿ ಒಂದ್ಸಲಿ. ಇಲ್ಲ ಏನಾದ್ರು ಬಿಟ್ಟಿರ್ತೀನಿ ಆ್ಯಕ್ಚುಲಿ ನಾನು. ಸ್ಪಾರ್ಕ್ ಪ್ಲಗ್ ಇಲ್ಲಿದೆ. ಓಕೆ, ಸ್ಪಾರ್ಕ್ ಪ್ಲಗ್ ಸಿಕ್ತು. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಅದ್ರ ಬಾಗಿಲು ತೆಗ್ದಿಲ್ವಾ? ಡಕ್ ಟೇಪ್ ಬೇಕು ನನಗೆ. ಡಕ್ ಟೇಪ್ ಡಕ್ ಟೇಪ್ ಡಕ್ ಟೇಪ್. ಪ್ಲೀಸ್ ಕಮ್ ಗ್ರ್ಯಾನಿ ಫಾಸ್ಟ್ಲಿ, ಐ ಆಮ್ ವೇಟಿಂಗ್ ಫಾರ್ ಯು. ICU ಕಳಿಸ್ತೀನಿ ಬಾಬಾ. ಹೆಡ್ ಶಾಟ್ ಹೊಡಿನ ಗೈಸಲ್ಲಿ. ಹೆಡ್ ಶಾಟ್. ಗ್ರ್ಯಾನಿ ಗಾನ್. ಗ್ರ್ಯಾಂಡ್ ಪಾಪ್ ಯು ಆಲ್ಸೋ. ಯು ಆಲ್ಸೋ ಗೋ ಗ್ರ್ಯಾಂಡ್ ಪಾಪ್. ಗ್ರ್ಯಾಂಡ್ ಪಾ ನೋಡಿ ಗೈಸ್, ಕೈಯಲ್ಲಿಟ್ಟಿದ್ದಾನೆ. ಪೇಂಟಿಂಗ್ ಒಳಗಡೆ ಕೈ ಹಾಕ್ಬಿಟ್ಟು. ಗ್ರ್ಯಾಂಡ್ ಪಾ ನೋಡಿ ಕೈ ಒಳಗಡೆ, ಸಾರಿ ಪೇಂಟಿಂಗ್ ಒಳಗಡೆ ಕೈ ಹಾಕಿದ್ದಾನೆ. ಅದೇನಿಲ್ಲ ಗೊತ್ತಾ. ಒಂದು ನಿಮಿಷ, ಸ್ಪಾರ್ಕ್ ಪ್ಲಗ್ ತಗೊಂಡೋಗೋಣ. ಡಕ್ ಟೇಪ್ ಸಿಕ್ಕಿಲ್ಲ. ದಟ್ ಈಸ್ ದ ಬಿಗ್ 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 ತಲೆನೋವು. ಇರಲಿ, ಏನೋ ಒಂದು ಗನ್ ತಗೊಂಡೋಗೋಣ ಫಸ್ಟು. ಗ್ಲಾಸ್ ಫ್ಯೂಸ್ ಎಲ್ಲ ಹೌದು, ಗ್ಲಾಸ್ ಫ್ಯೂಸ್ ಅಲ್ಲಿಟ್ನಲ್ಲ. ಓಕೆ, ಎಲ್ಲ ಇದೆ ನಮ್ಮ ಹತ್ರ. ಡಕ್ ಟೇಪ್ ಒಂದಿಲ್ಲ, ಮ್ಯಾನ್ಯುಲು ಇದೆ, ಎಲ್ಲ ಇದೆ. ಇಸ್ಕೋ. ಇವಾಗ ತುಂಬ ಬುಲೆಟ್ ಹಾಕೋ, ಅಂದರೆ ತುಂಬ ಬುಲೆಟ್ ಕೆಳಗಡೆ ಎಲ್ಲ ಬಿಡಿಸ್ತೀನಿ ತಡಿ. ಅಂದರೆ ಬುಲೆಟ್ ಬ್ಯಾಕಪ್ಗಿರಲಿ. ಬುಲೆಟ್ ಹಾಕೊಂಡಿದ್ದೀನಿ, ಬರಬೇಕು ಇವಾಗ. ಬಡಿ ಒಂದಾಯಿತು, ಎರಡಾಯಿತು, ಇನ್ನೊಂದು ಸ್ವಲ್ಪ ಬುಲೆಟ್ಸ್. ಎಲ್ಲ ಡಿಸ್ಪಾನ್ ಆಯ್ತೈತೆ. ವಾ, ಇನ್ನೊಂದಿದೆ, 3 ಆಯಿತು. ಹಿಂಗೆ ಒಂದು ಟೈಮಲ್ಲಿ ಫ್ರೀ ಫೈರ್ ಆಡ್ತಾಯಿದ್ವಿ, ಇವಾಗ ಇದು ಆಡ್ತಾಯಿದ್ದೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಇಲ್ಲಿ ಗ್ಲಾಸ್ ಪೀಸ್ ನಿಕ್ಕಬೇಕು. ಲೆಟ್ಸ್ ಗೋ. ಮುಗೀತೀನು ಏನು ಆಲ್ಮೋಸ್ಟ್ ಆಗೋದ್ವಿ ನಾವು ಎಸ್ಕೇಪು. ಡಕ್ ಟೇಪ್ ಒಂದು ಸಿಕ್ಕಿಲ್ಲ ನಮಗೆ. ಡಕ್ ಟೇಪ್ ಒಂದು ಸಿಕ್ಕಿದ್ರೆ ಗಾಯ್ಸ್ ನೆಕ್ಸ್ಟ್ ಲೆವೆಲ್. ಹೆಲಿಕಾಪ್ಟರ್ ಎಸ್ಕೇಪ್. ಐ ಕಾಂಟ್ ಸ್ಟಾರ್ಟ್ ದಿ ಹೆಲಿಕಾಪ್ಟರ್ ಎಟ್. ಓಕೆ ಓಕೆ, ಇಲ್ಲಿಂದ ಬಾಕ್ಲು ಓಪನ್ ಮಾಡೋಣ. ನೋಡಿ, ಬಾಂಬ್ ಇದೆ ಇಲ್ಲಿ. ಬಾಂಬ್ ತಗೊಂಡು ಗ್ರ್ಯಾಂಡ್ ಪಾ ಮೇಲೆ ಎಸೆಯೋಣ ಗೈಸ್. ಅದನ್ನು ಒಂದ್ಸಲಿ ಟ್ರೈ ಮಾಡೋಣ ತಡೀರಿ. ಹೆಂಗಿದ್ರು 3 ದಿನ ಇದೆ, ಅದು ಒಂದು ಮಾಡೋಣ. ಹೆಲಿಕಾಪ್ಟರ್ ಕೀ ಇಲ್ಲಿ ಎಸ್ತಿರ್ತೀನಿ. ಗ್ಯಾಸೋಲಿನ್ ಕ್ಯಾನು ಇಲ್ಲೇ ಎಸ್ತಿರೋಣ. ಅದು ಬಿಟ್ಟರೆ ಏನಿದು ಸ್ಪಾರ್ಕ್ ಪ್ಲಗ್.
ಎಲ್ಲ ಇವಾಗ ಫಿಟ್ ಮಾಡಿಬಿಡೋಣ ಫಸ್ಟು, ಆಮೇಲೆ ಡಕ್ ಟೇಪ್ ಹುಡ್ಕೋಕೋಣ. ಡಕ್ ಟೇಪ್ ಒಂದು ಸಿಕ್ಕಿದ್ರೆ ಎಸ್ಕೇಪ್ ಮುಗೀತು. ಎಲ್ಲ ಅನ್ನಿಸ್ಬೇಕಿದು ಸ್ಪಾರ್ಕ್ ಪ್ಲಗ್ ಯೂಸ್ ಆಗುತ್ತಾ ನಿಜ ಗೊತ್ತಿಲ್ಲ ನನಗೆ. ಸುಮ್ಮನೆ ತಂದಿದ್ದೀನಿ ಸ್ಪಾರ್ಕ್ ಪ್ಲಗು, ಯೂಸ್ ಆಗುತ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಎಲ್ಲಿ ಪರವಾಗಿಲ್ಲ. ಗ್ಯಾಸಲ್ಲಿನಾದರೂ ಹೋಗಿ ಹಾಕೋಣ, ಇದಂತೂ ಯೂಸ್ ಆಗೇ ಆಗುತ್ತೆ. ಸ್ಪಾರ್ಕ್ ಪ್ಲಗ್ ಗೊತ್ತಿಲ್ಲ ಗೈಸ್ ನಿಜ ಯೂಸ್ ಆಗುತ್ತೆ ಅಂತ. ಎಷ್ಟೋ ದಿನ ಆದಮೇಲೆ ಆಡ್ತಾಯಿದ್ದೀನಿ, ಎಷ್ಟೋ ವರ್ಷ ಆದಮೇಲೆ ಆಡ್ತಾಯಿದ್ದೀನಿ ಗೇಮು. ಐ ಡೋಂಟ್ ನೋ. ಕಾರ್ ಎಸ್ಕೇಪ್ ಬೋಟ್ ಎಸ್ಕೇಪ್ ಯೂಸ್ ಆಗುತ್ತೆ ಅದಂತೂ ಗೊತ್ತು, ಹೆಲಿಕಾಪ್ಟರ್ ಗೊತ್ತಿಲ್ಲ. ಫ್ಯೂಲ್ ಫಿಲ್ಲಿಂಗ್ ಫುಲ್ಲಾಗಲಿ ಆಯಿತು. ಎಸ್ಬಿಡ್ಲಿ ಆಚೆಗೆ, ಬೇಡ ಇಲ್ಲೇ ಇರಲಿ, ಯಾಕೆ ಬೇಕು. ಎಲ್ಲೋಯ್ತು? ಒಳ್ಳೆ ಹೆಲಿಕಾಪ್ಟರ್ ಕೀ ತೊಗೊಳ್ಳೋಣ, ಒಳಗಡೆ ಹೋಗೋಣ. ಇಂಜಿನ್ ಸ್ಟಾರ್ಟ್ ಇಲ್ಲ ಆಗಲ್ಲ. ಓ ಸಾರಿ, ರೆಸ್ಯೂಮ್ ಮಾಡಿದೆ. ಆಚೆ ಹೋಗು, ತಡೀರಿ ಬಾಂಬ್ ತಗೊಳ್ಳೋಣ ಸ್ವಲ್ಪ. ಓಫಾ, ಇಲ್ಲೇ ಬಿತ್ತಾ? ಆಚೆನೇ ಬಿದ್ದುಬಿಡ್ತು ಗೈಸ್ ಬಾಂಬು, ಒಳಗಡೆ ಬೀಳುತ್ತೆ ಅನ್ಕೊಂಡೆ. ಒಂದು ಕೆಲಸ ಮಾಡೋಣ, ಈ ಡ್ರಾಪ್ ಮಾಡಿದ್ರೆ ಕೆಳಗಡೆ ಹೋಗಲ್ಲ, ಅದೇ ಬೇಜಾರು. ಹಾಂ ಹೋಯ್ತು, ಹೋಯ್ತು, ಇಲ್ಲೂ ಹೋಗಲ್ಲ ಆ್ಯಕ್ಚುಲಿ. ನಂಗೆ ಆ ವೆಂಟಲ್ಲಿ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಗನ್ ತೊಗೊಳ್ಳೋಣ ತಡೀರಿ. ರೀಫಿಲ್ ಏನೋ ರೀಲೋಡ್ ಮಾಡಿದ್ದೆ, ಸಾರಿ ರೀಫಿಲ್ ಅಂತ. ಇವಾಗ ಕೆಳಗಡೆ ಹೋಗ್ಬೇಕು ಮತ್ತೆ ನಾನು. ಡಕ್ ಟೇಪ್ ಒಂದು ಸಿಕ್ಬಿಟ್ರೆ ಒಂದು ಕೆಲಸ ಆಗುತ್ತೆ. ಪ್ಯಾಡ್ಲಾಕಿ ಏನಾದರೂ ಅಕಸ್ಮಾತ್ ಯೂಸ್ ಆಗುತ್ತಾ ಅಂತ ನೋಡ್ತಾಯಿದ್ದೀನಿ. ಇಲ್ಲಿತ್ತು ಪ್ಯಾಡ್ಲಾಕಿ, ಎಲ್ಲೋ ಎಸ್ದೆ ಅಪ್ಪ ಪ್ಯಾಡ್ಲಾಕಿ. ನಾವು ಅಲ್ಲಿದೆ, ಆಚೆನೇ ಇದೆ. ನಾನು ಒಳಗಡೆ ಬಂದೆ ಸುಮ್ಮನೆ. ಇದನ್ನು ಸ್ವಲ್ಪ ಇಟ್ಕೊಂಡಿರೋಣ, ಯಾರಿಗೆ ಬೇಕು. ಪ್ಯಾಡ್ಲಾಕಿ ಯೂಸ್ ಆದರೆ ಪ್ಯಾಡ್ಲಾಕಿನ ಯೂಸ್ ಮಾಡೋಣ. ಇಲ್ಲೆಲ್ಲರೂ ಡಕ್ ಟೇಪ್ ಇದೆ, ನೋಡ್ಬಿಡ್ತೀನಿ ತಡೀರಿ ಗೈಸ್. ವಾಟ್ ದ ಹೆಲ್, ಇಲ್ಲೇ ಇದೆ ಡಕ್ ಟೇಪ್. ನಾನು ಯಾಕೆ ಕೆಳಗಡೆ ಹೋಗಿ ಆದರೂ ಹೋಯ್ತೀನಿ. ಡಕ್ ಟೇಪ್ ಮೇಲೆ ಇದೆ, ಆಲ್ಮೋಸ್ಟ್ ಎಸ್ಕೇಪ್ ಆಗಿಬಿಟ್ವಿ. ನಮ್ಮ ಲಕ್ ಅಂದ್ಕೊಳ್ರಿ ಹೇಳ್ಬೇಕಂದ್ರೆ. ನಾನು ಆ ಡ್ರಾಯರು ಓಪನ್ ಮಾಡಿ ನೋಡಲಿಲ್ಲ. ವಾಟ್ ದ ಹೆಲ್ ಬ್ರೋ. ಸರಿ ಮಾಡಿಬಿಡ್ತೀನಿ ಒಂದು ನಿಮಿಷ. ಸ್ವಲ್ಪ ಗ್ರ್ಯಾಂಡ್ ಪಾ ಜೊತೆ ಮಜಾ ಮಾಡೋಣ. ಏನೇನು ಎಸ್ಕೇಪ್ ಆಗ್ಬಿಟ್ವಿ ಗೈಸ್ ಫೈನಲಿ. ಗ್ರ್ಯಾಂಡ್ ಪಾ ಮನೇನ ಈಸಿ ಮಾಡಲಿ, ಅದನ್ನು ಹೇಳ್ಬಿಡ್ತೀನಿ. ಡಿಫಿಕಲ್ಟ್ ಮಾಡಂತೂ ಅಲ್ವೇ ಅಲ್ಲ. ಎಲ್ಲೋ ಇಬ್ಬರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲೇ ಇರಬೇಕು ಅನ್ಸುತ್ತೆ. ಗ್ರ್ಯಾಂಡ್ ಪಾ ಇಲ್ಲಿ ಬಂದಿರೋ ಸೌಂಡ್. ಓ ಬಂದ ಇದು ಯಾವುದು ಪ್ರೆಷರ್ ಹಾಕಲ್ವ ಇದು ಮೇಲೆ ಬೀಳೋಕ್ಕೆ? ಇಬ್ಬರು ಸತ್ತಿಲ್ಲ, ಇನ್ನೂ ಬದುಕೋರೆ. ಒಂದು ಲಾಸ್ಟ್ ಟೈಮ್ ಇಬ್ಬರೂ ಹೊಡೆಯೋಣ ಅಂತ ಆಸೆ ಆಯ್ತೈತೆ. ಗ್ರ್ಯಾಂಡ್ ಪಾ ಇಬ್ಬರು. ಇಲ್ಲಿ ಗ್ರ್ಯಾಂಡ್ ಪಾ ಬಂದ. ಓ ಶೀಶ್, ಇವಾಗ ಎಸಿಬೇಕಿತ್ತು ಬಾಂಬ್ ಆ್ಯಕ್ಚುಲಿ. ಗ್ರ್ಯಾಂಡ್ ಪಾ ಒಳಗಡೆ ಬಂದಾಗ ಎಸಿಬೇಕಿತ್ತು, ನಾನು ಬೇಗ ಎಸ್ಬಿಟ್ಟೆ. ಓಡಾಗಲ ಸ್ವಲ್ಪ ಆಟ ಆಡೋಣ ಅಂತ ಅನ್ನಿಸ್ತೈತೆ. ಒಂದು ಬಾಂಬ್ ಇದೆ ಆ್ಯಕ್ಚುಲಿ. ಒಂದು ಲಾಸ್ಟ್ ಟೈಮ್. ಕಮಿಯಾರ್ ಬಾಯ್ ಬಾಯ್. ಇಬ್ಬರೂ ಒಟ್ಟಿಗೆ ಹೊಡೆದು ಕಳಿಸ್ತಡೀರಿ. ಸ್ವಲ್ಪ ಬಾಂಬ್ ಗ್ರ್ಯಾಂಡ್ ಪಾ ಮೇಲೆ ನಾವು ಬಾಂಬ್. ಗೋ ಗ್ರ್ಯಾಂಡ್ ಪಾ, ಯು ಐ ಸಿ ಯು ಬಾಯ್. ಬದುಕಿದಾಗಂತೂ ಎಸೆಯೋಕ್ಕಾಗಿಲ್ಲ, ಅದಕ್ಕೆ ಶೂಟ್ ಮಾಡಿದ್ಮೇಲೆ ಎಸ್ಲಿ. ಹೇಳೋಕ್ಕಾಗಲ್ಲ ಗೈಸ್. ಗನ್ನು ತೊಗೊಂಡಾಗೋಣ. ಯಾಕೆ ಗನ್ ಬಿಡೋದು? ಈ ಥರ ಗನ್ ಬಿಟ್ಟಿದ್ದಕ್ಕೆ ಗ್ರ್ಯಾಂಡ್ ಪಾ ಪಾರ್ಟ್ 3 ಅಂದರೆ ಗ್ರ್ಯಾಂಡ್ ಪಾ ಪಾರ್ಟ್ 3 ಗನ್ ಎತ್ಕೊಬಿಟ್ಟ. ಪಾರ್ಟ್ 3 ಸಾರಿ, ಗ್ರ್ಯಾಂಡ್ ಪಾ ಅಲ್ಲ. ಗನ್ನು ತಗೊಂಡೈತೀನಿ. ಓಕೆ ಲೆಟ್ಸ್ ಗೋ. ಏನಾಯಿತು ವಿಡಿಯೋ ಎಂಡು ಬಂತು. ಸ್ಪಾರ್ಕ್ ಪ್ಲಗ್ ಏನು ಯೂಸ್ ಆಗಲ್ಲ ಅನಿಸುತ್ತೆ. ಕುತ್ಕೊಳ್ಳೋಣ. ಆ್ಯಂಡ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಔಟ್ರೋ ಅಷ್ಟೇ. ಗ್ರ್ಯಾಂಡ್ ಪಾನು ಏನೇನು ಬರ್ತಾರೆ. ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಈಸಿ ಮಾಡಲ್ ಫೈನಲಿ 2ನೇ ದಿನಕ್ಕೆ ಎಸ್ಕೇಪ್ ಆಗಿದ್ದೀವಿ ಗ್ರ್ಯಾಂಡ್ ಪಾ ಗೇಮ್ನ. ಈಸಿ ಮಾಡಲ್ ಇದೆ ಆ್ಯಕ್ಚುಲಿ. ಇನ್ನೂ ಡಿಫಿಕಲ್ಟ್ ಮಾಡೋ ಮುಂದೆ ಆದರೆ ಆಡ್ತೀನಿ, ನೋಡ್ಬೋದು. ಗ್ರ್ಯಾಂಡ್ ಪಾನು ಬಂದರು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಯಾರಿಗಿಷ್ಟನೋ ಅವ್ರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಮತ್ತೆ ಆದರೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ಗೇಮ್ ಪ್ಲೇ ವಿಡಿಯೋಲಿ. ಅಲ್ಲಿಗಂಟ ಟೇಕ್ ಕೇರ್, ಬಾಬಾ, ಹ್ಯಾವ್ ಎ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.